ನಮಸ್ಕಾರ ಸ್ನೇಹಿತರೆ, ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವೆಂದಾದರೂ ಯೋಚಿಸಿದ್ದೀರಾ, ಯಾಕೆ ಕೆಲವರು ಮಾತ್ರ ಜೀವನದಲ್ಲಿ ತುಂಬಾನೇ ಯಶಸ್ವಿ ಆಗ್ತಾರೆ, ಆದರೆ ಇನ್ನುಳಿದವರು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಅಂದುಕೊಂಡಿದ್ದನ್ನ ಸಾಧಿಸೋಕೆ ಆಗಲ್ಲ? ಇದಕ್ಕೆ ಕಾರಣ ಅವರ ಬಳಿ ಇರುವ ಗುರಿಗಳು, ಅಂದ್ರೆ ಗೋಲ್ಸ್. ಹೌದು, ಇವತ್ತು ನಾವು ಜಗತ್ತಿನ ಫೇಮಸ್ ಲೇಖಕ ಬ್ರಯನ್ ಟ್ರೇಸಿ ಅವರು ಬರೆದಿರುವ ಬೆಸ್ಟ್ ಸೆಲ್ಲಿಂಗ್ ಪುಸ್ತಕ ಗೋಲ್ಸ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈ ಪುಸ್ತಕದಲ್ಲಿ ಲೇಖಕರು ನಾವು ಅಂದುಕೊಂಡ ಗುರಿಯನ್ನು ತಲುಪೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಟ್ಟಿದ್ದಾರೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಪುಸ್ತಕದ ಮೊದಲನೇ ಅಧ್ಯಾಯವನ್ನು ನೋಡೋಣ. ಅಧ್ಯಾಯ 1, ಅನ್ಲಾಕ್ ಯೋರ್ ಪೊಟೆನ್ಷಿಯಲ್, ಅಂದ್ರೆ ನಿಮ್ಮಲ್ಲಿ ಅಡಗಿರುವ ಸುಪ್ತ ಸಾಮರ್ಥ್ಯವನ್ನು ಹೊರತರುವುದು. ಸ್ನೇಹಿತರೆ, ಲೇಖಕರು ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಪಾರವಾದ ಶಕ್ತಿ ಅಡಗಿರುತ್ತೆ, ಆದರೆ ದುರಾದೃಷ್ಟವಶಾತ್ ಬಹುತೇಕರು ಆ ಶಕ್ತಿಯನ್ನ ಬಳಸ್ಕೊಳ್ಳೋದೇ ಇಲ್ಲ. ಲೇಖಕರು ಇಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಅದೇ ಹೋಮಿಂಗ್ ಪಾರಿವಾಳ, ಅಂದ್ರೆ ಹೋಮಿಂಗ್ ಪೀಜಿಯನ್. ಈ ಹೋಮಿಂಗ್ ಪಾರಿವಾಳಕ್ಕೆ ಒಂದು ವಿಶೇಷ ಶಕ್ತಿ ಇರುತ್ತೆ. ಇದನ್ನ ನೀವು ಪಂಜರದಿಂದ ಹೊರಗೆ ತೆಗೆದು ಕಣ್ಣಿಗೆ ಬಟ್ಟೆ ಕಟ್ಟಿ ಸಾವಿರಾರು ಮೈಲಿ ದೂರದ ಯಾವುದೋ ಒಂದು ಜಾಗದಲ್ಲಿ ಬಿಟ್ಟು ಬಂದರೂ ಕೂಡ ಅದು ದಾರಿ ತಪ್ಪದೆ ನೇರವಾಗಿ ತನ್ನ ಗೂಡಿಗೆ ವಾಪಸ್ ಬರುತ್ತೆ. ಅದಕ್ಕೆ ಯಾವುದೇ ಮ್ಯಾಪ್ ಬೇಕಾಗಿಲ್ಲ ಅಥವಾ GPS ಬೇಕಾಗಿಲ್ಲ, ಆದರೂ ಅದು ತನ್ನ ಗುರಿಯನ್ನು ತಲುಪುತ್ತೆ. ಮನುಷ್ಯರಾದ ನಾವು ಕೂಡ ಸೇಮ್ ಈ ಪಾರಿವಾಳದ ಹಾಗೆ. ನಮ್ಮ ಮೆದುಳಿನಲ್ಲಿ ಒಂದು ಶಕ್ತಿ ಇದೆ. ಅದನ್ನ ಲೇಖಕರು ಸೈಬರ್ನೆಟಿಕ್ ಗೋಲ್ ಸೀಕಿಂಗ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಅಂದ್ರೆ ನೀವು ನಿಮ್ಮ ಮೆದುಳಿಗೆ ನನಗೆ ಇದು ಬೇಕು ಅಂತ ಒಂದು ಕ್ಲಿಯರ್ ಆದ ಗುರಿಯನ್ನ ಕೊಟ್ರೆ ಸಾಕು, ನಿಮ್ಮ ಮೆದುಳು ಆ ಗುರಿಯನ್ನ ತಲುಪೋಕೆ ದಾರಿಯನ್ನ ತಾನೇ ಹುಡುಕುತ್ತೆ. ನೀವು ಹೇಗೆ ತಲುಪೋದು ಅಂತ ಈಗಲೇ ಚಿಂತೆ ಮಾಡಬೇಕಿಲ್ಲ. ಮೊದಲು ನನಗೆ ಏನು ಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಆದ್ರೆ ನಮಗೆ ಈ ಗುರಿ ತಲುಪೋಕೆ ತೊಂದರೆ ಕೊಡ್ತಿರೋದು ಏನ್ ಗೊತ್ತಾ? ಅದೇ ಭಯ ಮತ್ತು ನನ್ನಿಂದ ಆಗಲ್ಲ ಅನ್ನೋ ನಂಬಿಕೆ. ನಾವು ಕಾರ್ ಓಡಿಸುವಾಗ ಹೇಗೆ ಆಕ್ಸಿಲರೇಟರ್ ಮತ್ತು ಬ್ರೇಕ್ ಎರಡೂ ಇರುತ್ತೋ, ನಮ್ಮ ಜೀವನದಲ್ಲೂ ಹಾಗೇನೆ. ನಮ್ಮ ಗುರಿಗಳು ಆಕ್ಸಿಲರೇಟರ್ ಥರ ಕೆಲಸ ಮಾಡಿದ್ರೆ, ನಮ್ಮ ಭಯಗಳು ಬ್ರೇಕ್ ಥರ ಕೆಲಸ ಮಾಡುತ್ತವೆ. ಎಷ್ಟೋ ಜನ ತುಂಬಾನೇ ಸ್ಪೀಡಾಗಿ ಹೋಗಬೇಕು ಅಂತ ಆಸೆ ಪಡ್ತಾರೆ, ಆದರೆ ಕಾಲನ್ನ ಬ್ರೇಕ್ ಮೇಲೆ ಇಟ್ಕೊಂಡೇ ಇರ್ತಾರೆ. ಅಂದ್ರೆ ನಾನು ಶ್ರೀಮಂತನಾಗಬೇಕು, ಆದರೆ ನನಗೆ ಬಿಸ್ನೆಸ್ ಮಾಡೋಕೆ ಭಯ. ಅಥವಾ ನಾನು ಫೇಮಸ್ ಆಗಬೇಕು, ಆದರೆ ಜನ ಏನ್ ಅನ್ಕೋತಾರೋ ಅನ್ನೋ ಭಯ. ಈ ಭಯಗಳೇ ನಮ್ಮನ್ನ ತಡೆದು ನಿಲ್ಲಿಸಿರೋದು. ಸೊ ಈ ಚಾಪ್ಟರ್ನಲ್ಲಿ ಬ್ರಿಯಾನ್ ಟ್ರೇಸಿ ಹೇಳುವ ಪ್ರಮುಖ ಪಾಠ ಏನಂದ್ರೆ, ಯು ಬಿಕಮ್ ವಾಟ್ ಯು ಥಿಂಕ್ ಅಬೌಟ್ ಮೋಸ್ಟ್ ಆಫ್ ದ ಟೈಮ್. ಅಂದ್ರೆ ನೀವು ಹೆಚ್ಚಿನ ಸಮಯ ಏನನ್ನು ಯೋಚಿಸ್ತೀರೋ ಅದೇ ನೀವು ಆಗ್ತೀರಿ. ಯಶಸ್ವಿ ವ್ಯಕ್ತಿಗಳು ಯಾವಾಗಲೂ ತಮಗೆ ಏನು ಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾರೆ, ಆದರೆ ಸೋಲುವವರು ಯಾವಾಗಲೂ ತಮಗೆ ಏನು ಬೇಡ ಮತ್ತು ತಮ್ಮ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅದಕ್ಕೆ ಸ್ನೇಹಿತರೆ, ಇವತ್ತೇ ಡಿಸೈಡ್ ಮಾಡಿ, ನಿಮ್ಮ ಒಳಗಿರುವ ಆ ಪಾರಿವಾಳದಂತಹ ಶಕ್ತಿಯನ್ನ ಬಳಸ್ಕೊಳ್ಳಿ. ಬ್ರೇಕ್ ಮೇಲೆ ಕಾಲ್ ತೆಗೀರಿ. ನಿಮ್ಮ ಸಾಮರ್ಥ್ಯ ಅನಂತವಾಗಿದೆ. ಇದು ಮೊದಲನೇ ಅಧ್ಯಾಯದ ಸಾರಾಂಶ. ಹಾಗಾದ್ರೆ ನಮ್ಮ ಜೀವನದ ಜವಾಬ್ದಾರಿಯನ್ನ ನಾವು ಹೇಗೆ ತೆಗೆದುಕೊಳ್ಬೇಕು ಅದನ್ನ ಮುಂದಿನ ಅಧ್ಯಾಯ 2ರಲ್ಲಿ ನೋಡೋಣ. ಅಧ್ಯಾಯ 2, ಟೇಕ್ ಚಾರ್ಜ್ ಆಫ್ ಯೋರ್ ಲೈಫ್, ಅಂದ್ರೆ ನಿಮ್ಮ ಜೀವನದ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಳಿ. ಸ್ನೇಹಿತರೆ, ಒಂದು ಕಟುವಾದ ಸತ್ಯ ಹೇಳ್ತೀನಿ ಕೇಳಿ. ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಸೋತ್ ಹೋಗೋದು ಯಾಕೆ ಗೊತ್ತಾ? ಅವರಿಗೆ ಒಂದು ಕೆಟ್ಟ ಕಾಯಿಲೆ ಇರುತ್ತೆ. ಆ ಕಾಯಿಲೆ ಹೆಸರು ಎಕ್ಸ್ಕ್ಯೂಸ್, ಅಂದ್ರೆ ಸಬೂಬು ಹೇಳೋದು. ನೀವು ಸೋಲ್ತಿರೋ ವ್ಯಕ್ತಿಗಳನ್ನ ಗಮನಿಸಿ. ಅವರು ಯಾವಾಗಲೂ ತಮ್ಮ ಸೋಲಿಗೆ ಬೇರೆಯವರನ್ನೇ ಬ್ಲೇಮ್ ಮಾಡ್ತಿರ್ತಾರೆ. ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ನಾನು ಬಿಸ್ನೆಸ್ ಮಾಡಿಲ್ಲ. ನನ್ನ ಬಾಸ್ ಸರಿ ಇಲ್ಲ, ಅದಕ್ಕೆ ನನಗೆ ಪ್ರಮೋಷನ್ ಸಿಗ್ತಿಲ್ಲ. ನನ್ನ ತಂದೆ ತಾಯಿ ನನಗೆ ಸಪೋರ್ಟ್ ಮಾಡಿಲ್ಲ, ಅಥವಾ ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ. ಹೀಗೆ ಪಟ್ಟಿ ಬೆಳೀತಲೇ ಹೋಗುತ್ತೆ. ಬ್ರಯನ್ ಟ್ರೇಸಿ ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಎಲ್ಲಿಯವರೆಗೆ ನೀವು ಬೇರೆಯವರನ್ನ ಬ್ಲೇಮ್ ಮಾಡ್ತೀರೋ ಅಲ್ಲಿಯವರೆಗೆ ನೀವು ಮಗುವಾಗೇ ಇರ್ತೀರಾ. ಎಂದು ನೀವು ಜವಾಬ್ದಾರಿಯನ್ನ ನಿಮ್ಮ ಹೆಗಲ ಮೇಲೆ ಹಾಕಿಕೊಳ್ತೀರೋ ಅಂದೇ ನೀವು ಮಾನಸಿಕವಾಗಿ ದೊಡ್ಡವರಾಗ್ತೀರಾ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ. ನಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಎಮೋಷನ್ಸ್ ಅಂದ್ರೆ ಕೋಪ, ಹತಾಶೆ, ಅಸೂಯೆ ಇವೆಲ್ಲ ಇರೋದಕ್ಕೆ ಮುಖ್ಯ ಕಾರಣ ಅಂದ್ರೆ ನಾವು ನಮ್ಮ ಜೀವನದ ಕಂಟ್ರೋಲ್ ನಮ್ಮ ಕೈಯಲ್ಲಿಲ್ಲ ಅಂತ ಅಂದುಕೊಳ್ಳೋದು. ನನ್ನ ಜೀವನವನ್ನ ಬೇರೆ ಯಾರೋ ನಿರ್ಧರಿಸ್ತಿದ್ದಾರೆ ಅಂತ ನಮಗೆ ಅನ್ನಿಸಿದಾಗ ನಾವು ದುಃಖಿಗಳಾಗ್ತೀವಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಲೇಖಕರು ಒಂದು ಮ್ಯಾಜಿಕ್ ಮಂತ್ರವನ್ನ ಕೊಡ್ತಾರೆ. ಅದು ಕೇವಲ 3 ಪದಗಳು. ಐ ಆಮ್ ರೆಸ್ಪಾನ್ಸಿಬಲ್, ಅಂದ್ರೆ ನಾನೇ ಜವಾಬ್ದಾರಿ. ಹೌದು ಸ್ನೇಹಿತರೆ, ಯಾವಾಗ ನಿಮಗೆ ಕೋಪ ಬರುತ್ತೋ ಅಥವಾ ಯಾವಾಗ ನಿಮಗೆ ಜೀವನದಲ್ಲಿ ಬೇಜಾರಾಗುತ್ತೋ ತಕ್ಷಣ ಈ ಮಾತನ್ನ ಹೇರಿ, ನನ್ನ ಜೀವನಕ್ಕೆ ನಾನೇ ಜವಾಬ್ದಾರಿ. ಯಾವಾಗ ನೀವು ಈ ಮಾತನ್ನ ಹೇಳ್ತೀರೋ ತಕ್ಷಣ ನಿಮ್ಮ ಮನಸ್ಸಿನಲ್ಲಿದ್ದ ಕೋಪ ಮಾಯವಾಗುತ್ತೆ. ಯಾಕಂದ್ರೆ ನಿಮ್ಮ ಮೆದುಳಿಗೆ ಒಂದೇ ಸಮಯದಲ್ಲಿ ಜವಾಬ್ದಾರಿ ಮತ್ತು ಕೋಪ ಎರಡನ್ನೂ ಇಟ್ಕೊಳ್ಳಕ್ಕೆ ಆಗಲ್ಲ. ಇದು ಕತ್ತಲೆ ಮತ್ತು ಬೆಳಕಿನ ತರಹ.
ಜವಾಬ್ದಾರಿ ಎಂಬ ದೀಪ ಹಚ್ಚಿದ ತಕ್ಷಣ ನೆಗೆಟಿವಿಟಿ ಅನ್ನೋ ಕತ್ತಲೆ ಓಡಿ ಹೋಗುತ್ತೆ. ಬ್ರೈನ್ ಟ್ರೇಸಿ ಇನ್ನೊಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಅವರು ಹೇಳ್ತಾರೆ, ನೀವು ಎಲ್ಲೇ ಕೆಲಸ ಮಾಡ್ತಿರಲಿ, ಎಷ್ಟೇ ಸಂಬಳ ತಗೊಳ್ತಿರಲಿ, ನೀವು ನಿಮ್ಮ ಕಂಪನಿಗೆ ಕೆಲಸಗಾರರಲ್ಲ, ನೀವು ನಿಮ್ಮದೇ ಆದ ಒಂದು ಕಂಪನಿಯ ಪ್ರೆಸಿಡೆಂಟ್. ಅರ್ಥ ಆಗ್ಲಿಲ್ವಾ? ಇಮ್ಯಾಜಿನ್ ಮಾಡ್ಕೊಡಿ, ನಿಮ್ಮ ಹೆಸರು ರಮೇಶ್ ಅಂತ ಇಟ್ಕೊಳ್ಳಿ. ನೀವು ಇನ್ಫೋಸಿಸ್ನಲ್ಲೋ ಅಥವಾ ವಿಪ್ರೋದಲ್ಲೋ ಕೆಲಸ ಮಾಡ್ತಿರಬಹುದು. ಆದರೆ ನಿಜವಾಗ್ಲೂ ನೀವು ಕೆಲಸ ಮಾಡ್ತಿರೋದು ರಮೇಶ್ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಗೆ. ನೀವು ನಿಮ್ಮನ್ನೇ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ತರಹ ನೋಡಬೇಕು. ನಿಮ್ಮ ಸ್ಕಿಲ್ಸ್, ನಿಮ್ಮ ಟ್ಯಾಲೆಂಟ್, ನಿಮ್ಮ ಸಮಯ ಇವೆಲ್ಲವನ್ನೂ ನೀವು ಬೇರೆಯವರಿಗೆ ಮಾರಿ ದುಡ್ಡು ಮಾಡ್ತಿದ್ದಿಲ್ಲ ಅಷ್ಟೇ. ಸೊ ಇವತ್ತಿನಿಂದ ನಾನು ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅನ್ನೋ ಮನಸ್ಥಿತಿ ಬಿಡಿ. ನಾನು ನನ್ನೋಸ್ಕರ, ನನ್ನ ಬೆಳವಣಿಗೆಗೋಸ್ಕರ ಕೆಲಸ ಮಾಡ್ತಿದ್ದೀನಿ ಅಂತ ಅಂದುಕೊಳ್ಳಿ. ಕೊನೆಯದಾಗಿ ಒಂದು ಡ್ರೈವಿಂಗ್ ಸೀಟ್ ಉದಾಹರಣೆ. ನಿಮ್ಮ ಜೀವನ ಅನ್ನೋದು ಒಂದು ಕಾರು ಅಂದ್ಕೊಳ್ಳಿ. ಎಷ್ಟೋ ಜನ ಪ್ಯಾಸೆಂಜರ್ ಸೀಟ್ನಲ್ಲಿ ಕೂತು ಅಯ್ಯೋ ಕಾರ್ ಎತ್ತ ಹೋಗ್ತಿದೆ, ಡ್ರೈವರ್ ಸರಿಯಿಲ್ಲ ಅಂತ ಅಳ್ತಾ ಕೂತಿರ್ತಾರೆ. ಆದರೆ ಗೆಲ್ಲೋರು ಹಾಗಲ್ಲ. ಅವರು ಧೈರ್ಯ ಮಾಡಿ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೋತಾರೆ, ಸ್ಟೀರಿಂಗ್ ವೀಲ್ ಕೈಗೆ ತಗೋತಾರೆ. ಅವರಿಗೆ ಗೊತ್ತಿರುತ್ತೆ ಈ ಕಾರನ್ನು ಎಲ್ಲಿಗೆ ತಗೊಂಡು ಹೋಗಬೇಕು ಅಂತ. ಸ್ನೇಹಿತರೆ, ಇವತ್ತೇ ನಿರ್ಧಾರ ಮಾಡಿ, ನಿಮ್ಮ ಜೀವನದ ಸ್ಟೀರಿಂಗ್ ವೀಲ್ ನಿಮ್ಮ ಕೈಗೆ ತಗೊಳ್ಳಿ. ನಾನೇ ಜವಾಬ್ದಾರಿ ಅಂತ ಹೇಳಿ. ಯಾವಾಗ ನೀವು ಜವಾಬ್ದಾರಿ ತಗೊಳ್ತೀರೋ ಆಗ ಮಾತ್ರ ನಿಮಗೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಕ್ಕೆ ಸಾಧ್ಯ. ಅಧ್ಯಾಯ 3. ಕ್ರಿಯೇಟ್ ಯುವರ್ ಓನ್ ಫ್ಯೂಚರ್. ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಳಿ. ನಾವು ನಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಮುಂದಿನ ಅತ್ಯಂತ ಪ್ರಮುಖವಾದ ಹಂತವೇ ಕ್ರಿಯೇಟ್ ಯುವರ್ ಓನ್ ಫ್ಯೂಚರ್, ಅಂದರೆ ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಳುವುದು. ಬ್ರಯನ್ ಟ್ರೇಸಿ ಅವರು ಸಾವಿರಾರು ಯಶಸ್ವಿ ವ್ಯಕ್ತಿಗಳನ್ನು ಅಧ್ಯಯನ ಮಾಡಿದಾಗ ಅವರಿಗೆ ಒಂದು ವಿಶೇಷ ಗುಣ ಕಂಡುಬಂತು. ಅದನ್ನೇ ಅವರು ಫ್ಯೂಚರ್ ಓರಿಯೆಂಟೇಷನ್ ಅಥವಾ ಭವಿಷ್ಯದ ದೃಷ್ಟಿ ಎಂದು ಕರೆಯುತ್ತಾರೆ. ಸಾಮಾನ್ಯ ಜನರು ಕೇವಲ ಇವತ್ತಿನ ಬಗ್ಗೆ ಅಥವಾ ನಾಳೆಯ ಬಗ್ಗೆ ಚಿಂತಿಸಿದರೆ, ಲೀಡರ್ಸ್ ಅಥವಾ ನಾಯಕರು ಮುಂದಿನ 5, 10 ಅಥವಾ 20 ವರ್ಷಗಳ ಬಗ್ಗೆ ಇವತ್ತೇ ಯೋಚಿಸುತ್ತಾರೆ. ಅವರು ಭವಿಷ್ಯದಲ್ಲಿ ನಿಂತು ವರ್ತಮಾನವನ್ನು ನೋಡುತ್ತಾರೆ. ಇದಕ್ಕಾಗಿ ಲೇಖಕರು ಒಂದು ಪವರ್ಫುಲ್ ಟೆಕ್ನಿಕ್ ಹೇಳಿಕೊಡುತ್ತಾರೆ. ಅದರ ಹೆಸರು ಬ್ಲೂ ಸ್ಕೈ ಥಿಂಕಿಂಗ್, ನೀಲಿ ಆಕಾಶದ ಚಿಂತನೆ. ಇದರರ್ಥ ಇಷ್ಟೇ: ಒಂದು ಕ್ಷಣ ಊಹಿಸಿಕೊಳ್ಳಿ, ನಿಮ್ಮ ಜೀವನದಲ್ಲಿ ಯಾವ ಅಡೆತಡೆಗಳೂ ಇಲ್ಲ. ನಿಮ್ಮ ಹತ್ತಿರ ಒಂದು ಮಾಂತ್ರಿಕ ದಂಡ ಇದೆ. ಅದನ್ನು ಬೀಸಿದ ತಕ್ಷಣ ನಿಮ್ಮ ಜೀವನ ಪರ್ಫೆಕ್ಟ್ ಆಗುತ್ತದೆ. ಹಾಗಾದರೆ ಇನ್ನು 5 ವರ್ಷಗಳ ನಂತರ ನಿಮ್ಮ ಜೀವನ ಹೇಗಿರುತ್ತದೆ? ಒಮ್ಮೆ ಕಣ್ಣು ಮುಚ್ಚಿ ಊಹಿಸಿಕೊಳ್ಳಿ. ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ಹಣ ಇರಬೇಕು? ನೀವು ಎಂಥ ಮನೆಯಲ್ಲಿ ವಾಸ ಮಾಡುತ್ತಿರಬೇಕು? ನಿಮ್ಮ ಆರೋಗ್ಯ ಹೇಗಿರಬೇಕು? ನಿಮ್ಮ ಫ್ಯಾಮಿಲಿ ಲೈಫ್ ಹೇಗಿರಬೇಕು? ಇಲ್ಲಿ ಮುಖ್ಯವಾದ ವಿಷಯ ಏನೆಂದರೆ, ನೀವು ಕನಸು ಕಾಣುವಾಗ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಟೈಮ್ ಇಲ್ಲ ಎಂಬ ಯಾವ ಮಿತಿಗಳನ್ನು ಅಥವಾ ಲಿಮಿಟೇಷನ್ಸ್ ಹಾಕಿಕೊಳ್ಳಬೇಡಿ. ನೀವು ಎಷ್ಟು ದೊಡ್ಡದಾಗಿ ಕನಸು ಕಾಣುತ್ತೀರೋ ಅಷ್ಟೇ ವೇಗವಾಗಿ ಅದನ್ನು ಸಾಧಿಸುವ ದಾರಿಗಳು ನಿಮಗೆ ಸಿಗುತ್ತವೆ. ನೆನಪಿಡಿ, ಕಣ್ಣಿಗೆ ಕಾಣಿಸದ ಗುರಿಯನ್ನು ನೀವು ಹೊಡೆಯಲು ಸಾಧ್ಯವಿಲ್ಲ. ಯು ಕಾಂಟ್ ಹಿಟ್ ಎ ಟಾರ್ಗೆಟ್ ಯು ಕಾಂಟ್ ಸಿ. ಅದಕ್ಕಾಗಿಯೇ ಇವತ್ತೇ ನಿಮ್ಮ ಭವಿಷ್ಯದ ಸ್ಪಷ್ಟ ಚಿತ್ರಣವನ್ನು ಬರೆದಿಟ್ಟುಕೊಳ್ಳಿ. ಯಾವಾಗ ನಿಮ್ಮ ಗುರಿ ಸ್ಪಷ್ಟವಾಗಿರುತ್ತವೆಯೋ ಆಗ ನಿಮ್ಮ ಮೆದುಳು ಅದನ್ನು ಸಾಧಿಸಲು ದಾರಿಗಳನ್ನು ಹುಡುಕಲು ಶುರು ಮಾಡುತ್ತದೆ. ಆದರೆ ಈ ಗುರಿಗಳನ್ನು ಸೆಟ್ ಮಾಡುವ ಮೊದಲು ನಮಗೆ ನಮ್ಮ ಮೌಲ್ಯಗಳು ಯಾವುವು ಎಂಬುದು ಗೊತ್ತಿರಬೇಕು. ನಮ್ಮ ಜೀವನದ ತಳಪಾಯ ಗಟ್ಟಿಯಾಗಿರಬೇಕು. ಅದನ್ನೇ ನಾವು ಮುಂದಿನ ಹಂತದಲ್ಲಿ ನೋಡೋಣ. ಅಧ್ಯಾಯ 4. ಕ್ಲಾರಿಫೈ ಯುವರ್ ವ್ಯಾಲ್ಯೂಸ್. ನಿಮ್ಮ ಮೌಲ್ಯಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ. ನಮ್ಮ ಭವಿಷ್ಯದ ಸುಂದರ ಚಿತ್ರಣವನ್ನು ಕಲ್ಪಿಸಿಕೊಂಡ ನಂತರ ಮುಂದಿನ ಮತ್ತು ಅತ್ಯಂತ ಮುಖ್ಯವಾದ ಹಂತವೇ ಕ್ಲಾರಿಫೈ ಯುವರ್ ವ್ಯಾಲ್ಯೂಸ್, ಅಂದರೆ ನಿಮ್ಮ ಮೌಲ್ಯಗಳನ್ನು ಸ್ಪಷ್ಟಪಡಿಸಿಕೊಳ್ಳುವುದು. ಸ್ನೇಹಿತರೆ, ಒಂದು ದೊಡ್ಡ ಕಟ್ಟಡ ಕಟ್ಟುವ ಮೊದಲು ಅದರ ಅಡಿಪಾಯ, ಫೌಂಡೇಶನ್ ಎಷ್ಟು ಗಟ್ಟಿಯಾಗಿರಬೇಕೋ ಹಾಗೆಯೇ ನಮ್ಮ ಜೀವನದಲ್ಲಿ ದೊಡ್ಡ ಗುರಿ ಸಾಧಿಸಬೇಕಾದರೆ ನಮ್ಮ ಮೌಲ್ಯಗಳು ಗಟ್ಟಿಯಾಗಿರಬೇಕು. ಲೇಖಕರು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾರೆ. ಮನುಷ್ಯನ ವ್ಯಕ್ತಿತ್ವ 5 ವೃತ್ತಗಳ ಹಾಗೆ ಇರುತ್ತೆ. ಅದರ ಕೇಂದ್ರ ಬಿಂದುವೇ ನಿಮ್ಮ ಮೌಲ್ಯಗಳು, ವ್ಯಾಲ್ಯೂಸ್. ಅದರ ಮೇಲೆ ನಿಮ್ಮ ನಂಬಿಕೆಗಳು, ಬಿಲೀಫ್ಸ್ ಇರುತ್ತವೆ. ಅದರ ನಂತರ ನಿಮ್ಮ ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್ ಇರುತ್ತವೆ. ಅದರ ಮೇಲೆ ನಿಮ್ಮ ಮನೋಭಾವ, ಆಟಿಟ್ಯೂಡ್ ಇರುತ್ತದೆ.
ಮತ್ತು ಕೊನೆಯದಾಗಿ ಹೊರಗೆ ಕಾಣಿಸುವುದೇ ನಿಮ್ಮ ಕೆಲಸಗಳು, ಆಕ್ಷನ್ಸ್. ಇದರ ಅರ್ಥ ಏನು ಗೊತ್ತಾ? ನಿಮ್ಮ ಹೊರಗಿನ ಕೆಲಸಗಳು ಸರಿಯಾಗಿರಬೇಕು ಅಂದ್ರೆ ನಿಮ್ಮ ಒಳಗಿನ ಮೌಲ್ಯಗಳು ಸರಿಯಾಗಿರಬೇಕು. ನಾನು ಎಂಥ ವ್ಯಕ್ತಿ, ನಾನು ಯಾವುದಕ್ಕೆ ಹೆಚ್ಚು ಬೆಲೆ ಕೊಡುತ್ತೇನೆ ಎಂಬುದು ನಿಮಗೆ ಕ್ಲಿಯರ್ ಆಗಿರಬೇಕು. ಉದಾಹರಣೆಗೆ, ನಿಮಗೆ ಕುಟುಂಬ ಅಂದರೆ ತುಂಬಾನೇ ಮುಖ್ಯವಾದ ಮೌಲ್ಯ ಆಗಿರಬಹುದು. ಆದರೆ ನೀವು ದುಡ್ಡು ಮಾಡೋಕೆ ಅಂತ ದಿನಕ್ಕೆ 16 ಗಂಟೆ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಮನೆಯವರ ಜೊತೆ ಸಮಯ ಕಳೆಯದೇ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಒತ್ತಡ ಶುರುವಾಗುತ್ತೆ. ಯಾಕಂದ್ರೆ ನಿಮ್ಮ ಮೌಲ್ಯ ಒಂದು ಕಡೆ ಇದೆ, ನಿಮ್ಮ ಗುರಿ ಇನ್ನೊಂದು ಕಡೆ ಇದೆ. ಯಾವಾಗ ನಿಮ್ಮ ಗುರಿಗಳು ಮತ್ತು ನಿಮ್ಮ ಮೌಲ್ಯಗಳು ಒಂದೇ ದಾರಿಯಲ್ಲಿರುತ್ತವೆಯೋ ಆಗ ನಿಮಗೆ ಒಂದು ಅದ್ಭುತವಾದ ಶಕ್ತಿ ಮತ್ತು ನೆಮ್ಮದಿ ಸಿಗುತ್ತದೆ. ಬ್ರಯನ್ ಟ್ರೇಸಿ ಹೇಳುವ ಪ್ರಕಾರ, ಎಲ್ಲ ಮೌಲ್ಯಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಮೌಲ್ಯ ಅಂದರೆ ಇಂಟಿಗ್ರಿಟಿ, ಅಂದರೆ ಪ್ರಾಮಾಣಿಕತೆ, ಅಂದರೆ ನಿಮಗೆ ನೀವೇ ಸತ್ಯವಾಗಿರುವುದು. ನಿಮ್ಮ ಮೌಲ್ಯಗಳನ್ನು ಕಂಡುಹಿಡಿಯೋಕೆ ಲೇಖಕರು ಒಂದು ಸಿಂಪಲ್ ಪ್ರಶ್ನೆ ಕೇಳ್ತಾರೆ. ಒಂದು ವೇಳೆ ನಿಮಗೆ ಇವತ್ತೇ 1 ಕೋಟಿ ರೂಪಾಯಿ ಲಾಟರಿ ಹೊಡೆದರೆ ಅಥವಾ ನಿಮಗೆ ಬದುಕಲು ಇನ್ನೂ ಕೇವಲ 6 ತಿಂಗಳು ಮಾತ್ರ ಬಾಕಿ ಇದೆ ಎಂದು ಗೊತ್ತಾದರೆ ನೀವು ನಿಮ್ಮ ಜೀವನದಲ್ಲಿ ಏನನ್ನು ಬದಲಾಯಿಸುತ್ತೀರಿ? ಈ ಪ್ರಶ್ನೆಗೆ ನೀವು ಕೊಡುವ ಉತ್ತರವೇ ನಿಮ್ಮ ನಿಜವಾದ ಮೌಲ್ಯಗಳು. ಅದು ನಿಮ್ಮ ಫ್ಯಾಮಿಲಿ ಆಗಿರಬಹುದು, ಸಮಾಜ ಸೇವೆಯಾಗಿರಬಹುದು ಅಥವಾ ನಿಮ್ಮ ಪ್ಯಾಷನ್ ಆಗಿರಬಹುದು. ಆದ್ದರಿಂದ ಇವತ್ತೇ ಡಿಸೈಡ್ ಮಾಡಿ, ನೀವು ಯಾವುದಕ್ಕೆ ಬೆಲೆ ಕೊಡ್ತೀರಾ? ನಿಮ್ಮ ಜೀವನದ ನಿಯಮಗಳೇನು? ಒಮ್ಮೆ ಇದು ಫಿಕ್ಸ್ ಆದರೆ ಆಗ ನಾವು ನಮ್ಮ ನಿರ್ದಿಷ್ಟ ಗುರಿಗಳನ್ನು ಬರೆಯಲು ಶುರು ಮಾಡಬಹುದು. ಅದೇ ಮುಂದಿನ ಹಂತ, ಡಿಟರ್ಮಿನ್ ಯುವರ್ ಟ್ರೂ ಗೋಲ್ಸ್. ನಮ್ಮ 16 ಆಸೆಗಳ ಮಧ್ಯೆ ನಮ್ಮ ನಿಜವಾದ ಗುರಿಗಳನ್ನು ಆರಿಸಿಕೊಳ್ಳುವುದು ಹೇಗೆ? ಅದನ್ನ ಮುಂದೆ ನೋಡೋಣ. ಅಧ್ಯಾಯ 5. ಡಿಟರ್ಮಿನ್ ಯೋರ್ ಟ್ರೂ ಗೋಲ್ಸ್. ನಿಮ್ಮ ನಿಜವಾದ ಗುರಿಗಳನ್ನು ನಿರ್ಧರಿಸಿ. ಸ್ನೇಹಿತರೆ, ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಆಸೆ ಅಂದ್ರೆ ವಿಶ್ ಮತ್ತು ಗುರಿ ಅಂದ್ರೆ ಗೋಲ್ ಇವೆರಡರ ವ್ಯತ್ಯಾಸನೇ ಗೊತ್ತಿಲ್ಲ. ಇದೇ ಅವರು ಸೋಲುವುದಕ್ಕೆ ಮುಖ್ಯ ಕಾರಣ. ನೀವು ರಸ್ತೆಯಲ್ಲಿ ಹೋಗುತ್ತಿರುವ ಯಾರನ್ನಾದರೂ ನಿಲ್ಲಿಸಿ ನಿಮ್ಮ ಗುರಿ ಏನು ಅಂತ ಕೇಳಿ ನೋಡಿ. ಅವರೇನು ಹೇಳ್ತಾರೆ ಗೊತ್ತಾ? ನನಗೆ ಖುಷಿಯಾಗಿರಬೇಕು, ನಾನು ಶ್ರೀಮಂತನಾಗಬೇಕು ಅಥವಾ ನನಗೆ ಒಳ್ಳೆ ಕೆಲಸ ಸಿಗಬೇಕು ಅಂತ ಹೇಳ್ತಾರೆ. ಬ್ರಯನ್ ಟ್ರೇಸಿ ಹೇಳ್ತಾರೆ, ಸ್ನೇಹಿತರೆ, ಇವೆಲ್ಲ ಗುರಿಗಳೇ ಅಲ್ಲ, ಇವೆಲ್ಲ ಕೇವಲ ಫ್ಯಾಂಟಸಿಗಳು, ಅಂದ್ರೆ ಬರೀ ಹಗಲುಗನಸುಗಳು ಅಷ್ಟೇ. ಯಾಕಂದ್ರೆ ಗುರಿ ಅನ್ನೋದು ಸ್ಪಷ್ಟವಾಗಿರಬೇಕು. ಉದಾಹರಣೆಗೆ, ನೀವು ಒಂದು ಸುಂದರವಾದ ಮನೆ ಕಟ್ಟಬೇಕು ಅಂದ್ರೆ ನಿಮ್ಮತ್ರ ಆ ಮನೆಯ ಬ್ಲೂ ಪ್ರಿಂಟ್ ಇರಲೇಬೇಕು ಅಲ್ವಾ? ಸುಮ್ಮನೆ ಇಟ್ಟಿಗೆಗಳನ್ನ ತಂದು ಹಾಕಿದ್ರೆ ಮನೆ ಆಗಲ್ಲ. ಹಾಗೇನೆ ಗುರಿ ಅಂದ್ರೆ ಅದು ಬರವಣಿಗೆಯಲ್ಲಿರಬೇಕು. ಎಲ್ಲಿಯವರೆಗೆ ನೀವು ನಿಮ್ಮ ಗುರಿಯನ್ನ ಪೇಪರ್ ಮೇಲೆ ಬರೆಯಲ್ವೋ ಅಲ್ಲಿಯವರೆಗೆ ಅದು ಕೇವಲ ಸಿಗರೇಟಿನ ಹೊಗೆ ಇದ್ದ ಹಾಗೆ, ಗಾಳಿಯಲ್ಲಿ ತೇಲಿ ಹೋಗುತ್ತೆ. ಅದಕ್ಕೆ ಯಾವ ಶಕ್ತಿನೂ ಇರಲ್ಲ. ಹಾಗಾದ್ರೆ ನಿಜವಾದ ಗುರಿಗಳನ್ನು ಸೆಟ್ ಮಾಡೋದು ಹೇಗೆ? ಬ್ರಯನ್ ಟ್ರೇಸಿ ಇಲ್ಲಿ ಒಂದು ಅದ್ಭುತವಾದ ಎಕ್ಸಸೈಸ್ ಕೊಡ್ತಾರೆ. ಇದನ್ನ ಕೇಳಿಸ್ಕೊಂಡ ಮೇಲೆ ನೀವು ಕೂಡ ಇದನ್ನ ಟ್ರೈ ಮಾಡಿ. ಒಂದು ಖಾಲಿ ಪೇಪರ್ ತಗೊಳ್ಳಿ, ಅದರ ಮೇಲೆ ಗುರಿಗಳು ಅಂತ ಹೆಡ್ಡಿಂಗ್ ಹಾಕಿ ಇವತ್ತಿನ ದಿನಾಂಕ ಬರೆಯಿರಿ. ಈಗ ಮುಂದಿನ 1 ವರ್ಷದಲ್ಲಿ ಅಂದ್ರೆ ಮುಂದಿನ 12 ತಿಂಗಳಲ್ಲಿ ನೀವು ಸಾಧಿಸಲು ಬಯಸುವ 10 ಗುರಿಗಳನ್ನ ಪಟ್ಟಿ ಮಾಡಿ. ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ. ನೀವು ಬರೆಯುವಾಗ ಅದು ವರ್ತಮಾನ ಕಾಲದಲ್ಲಿ ಇರಬೇಕು. ಅಂದ್ರೆ ಆ ಗುರಿ ಆಗ್ಲೇ ನಡೆದು ಹೋಗಿದೆ ಅನ್ನೋ ಥರ ಇರಬೇಕು. ಉದಾಹರಣೆಗೆ, ನಾನು ಮುಂದಿನ ವರ್ಷ ಕಾರು ತಗೋಬೇಕು ಅಂತ ಬರಿಬೇಡಿ. ಬದಲಿಗೆ ನಾನು ಹೋಂಡಾ ಸಿಟಿ ಕಾರನ್ನು ಓಡಿಸುತ್ತಿದ್ದೇನೆ ಅಂತ ಬರೆಯಿರಿ. ನಾನು ತುಂಬಾ ದುಡ್ಡು ಮಾಡಬೇಕು ಅಂತ ಬರಿಬೇಡಿ. ಬದಲಿಗೆ ನಾನು ತಿಂಗಳಿಗೆ 50,000 ರೂಪಾಯಿ ಸಂಪಾದಿಸುತ್ತಿದ್ದೇನೆ ಅಂತ ಬರೆಯಿರಿ. ಯಾವಾಗ ನೀವು ಹೀಗೆ ನಾನು ಮಾಡ್ತಾ ಇದ್ದೇನೆ, ನಾನು ಇದ್ದೇನೆ ಅಂತ ಪಾಸಿಟಿವ್ ಆಗಿ ಬರೀತೀರೋ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ಬೇಗ ರಿಸೀವ್ ಮಾಡ್ಕೊಳ್ಳುತ್ತೆ. ಈ 10 ಗುರಿಗಳ ಲಿಸ್ಟ್ ಮಾಡೋದೇ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಒಮ್ಮೆ ಈ 10 ಗುರಿಗಳನ್ನ ಬರೆದ ಮೇಲೆ ನಾವು ಅದರಲ್ಲಿ ಒಂದೇ ಒಂದು ಗುರಿಯನ್ನ ಆರಿಸ್ಕೊಳ್ಬೇಕು. ನಮ್ಮ ಜೀವನವನ್ನೇ ಬದಲಾಯಿಸೋ ಆ ಒಂದು ಗುರಿ ಯಾವುದು? ಅದನ್ನೇ ಮೇಜರ್ ಡೆಫಿನೆಟ್ ಪರ್ಪಸ್ ಅಂತ ಕರೀತಾರೆ. ಅದನ್ನ ಆರಿಸೋದು ಹೇಗೆ? ಅದನ್ನ ಮುಂದಿನ ಅಧ್ಯಾಯ 6ರಲ್ಲಿ ನೋಡೋಣ. ಅಧ್ಯಾಯ 6. ಡಿಸೈಡ್ ಅಪಾನ್ ಯೋರ್ ಮೇಜರ್ ಡೆಫಿನೆಟ್ ಪರ್ಪಸ್. ನಿಮ್ಮ ಜೀವನದ ಮುಖ್ಯ ಉದ್ದೇಶವನ್ನು ನಿರ್ಧರಿಸಿ. ಸ್ನೇಹಿತರೆ, ನಮ್ಮ ಎದುರು 10 ಗುರಿಗಳಿವೆ. ಆದರೆ ನಾವು ಒಂದೇ ಬಾರಿಗೆ 10ರ ಹಿಂದೆಯೂ ಓಡಕ್ಕಾಗಲ್ಲ. ಅಟ್ಲೀಸ್ಟ್ ಶುರುವಾತಿನಲ್ಲಿ ನಾವು ಒಂದೇ ಗುರಿಯ ಮೇಲೆ ಫೋಕಸ್ ಮಾಡಬೇಕು. ಇದಕ್ಕೊಂದು ಸಿಂಪಲ್ ದಾರಿ ಇದೆ. ನಿಮ್ಮ ಲಿಸ್ಟ್ನಲ್ಲಿರೋ ಆ 10 ಗುರಿಗಳನ್ನು ಒಮ್ಮೆ ಪೂರ್ತಿಯಾಗಿ ಓದಿ.
ಈಗ ನಿಮ್ಮನ್ನು ನೀವೇ ಒಂದು ಮ್ಯಾಜಿಕ್ ಪ್ರಶ್ನೆ ಕೇಳ್ಕೊಳ್ಳಿ. ಒಂದು ವೇಳೆ ನನ್ನ ಹತ್ತಿರ ಒಂದು ಮಾಂತ್ರಿಕ ದಂಡ, ಮ್ಯಾಜಿಕ್ ವ್ಯಾಂಡ್ದು, ನಾನು ಈ ಪಟ್ಟಿಯಲ್ಲಿರೋ ಯಾವುದಾದರೂ ಒಂದೇ ಒಂದು ಗುರಿಯನ್ನ ಕೇವಲ 24 ಗಂಟೆಯಲ್ಲಿ ಸಾಧಿಸುವುದಾದ್ರೆ, ಯಾವ ಗುರಿಯನ್ನ ಆರಿಸಿಕೊಂಡ್ರೆ ನನ್ನ ಜೀವನದ ಮೇಲೆ ಅತೀ ದೊಡ್ಡ ಬದಲಾವಣೆ ಆಗುತ್ತೆ? ಈ ಪ್ರಶ್ನೆಗೆ ನಿಮ್ಮ ಮನಸ್ಸು ತಕ್ಷಣ ಒಂದು ಉತ್ತರ ಕೊಡುತ್ತೆ. ಹೌದು, ನಾನು ಈ ಬಿಸ್ನೆಸ್ನಲ್ಲಿ ಸಕ್ಸಸ್ ಆದರೆ, ಅಥವಾ ನನಗೆ ಈ ಕೆಲಸ ಸಿಕ್ಕಿದ್ರೆ ನನ್ನ ಬಾಕಿ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅಂತ ನಿಮಗೆ ಅನಿಸುತ್ತೆ ಅಲ್ವಾ? ಅದೇ ನೋಡಿ ನಿಮ್ಮ ಮೇಜರ್ ಡೆಫಿನೆಟ್ ಪರ್ಪಸ್, ಅಂದರೆ ನಿಮ್ಮ ಜೀವನದ ಅತೀ ಮುಖ್ಯ ಗುರಿ. ಇದು ಹೇಗಿರಬೇಕು ಅಂದರೆ, ಇದು ನಿಮ್ಮನ್ನ ಬೆಳಗ್ಗೆ ಬೇಗ ಏಳುವಂತೆ ಮಾಡಬೇಕು, ರಾತ್ರಿ ನಿದ್ದೆ ಬಾರದಂತೆ ಮಾಡಬೇಕು, ನಿಮಗೊಂದು ಹುಚ್ಚು ಹಿಡಿಸಬೇಕು. ಬ್ರಯಾನ್ ಟ್ರೇಸಿ ಹೇಳ್ತಾರೆ, ಒಮ್ಮೆ ಈ ಮುಖ್ಯ ಗುರಿ ಸಿಕ್ಕಿದ ಮೇಲೆ ಬೇರೆ ಒಂದು ಖಾಲಿ ಹಾಳೆ ತಗೊಳ್ಳಿ, ಆ ಗುರಿಯನ್ನ ದೊಡ್ಡ ಅಕ್ಷರಗಳಲ್ಲಿ ಬರೆಯಿರಿ, ಅದು ಎಷ್ಟರೊಳಗೆ ಆಗಬೇಕು ಅಂತ ಒಂದು ಡೆಡ್ಲೈನ್ ಅಂದರೆ ದಿನಾಂಕ ಬರೆಯಿರಿ, ಆ ಗುರಿ ಸಾಧಿಸೋಕೆ ಏನೇನು ಮಾಡಬೇಕು ಅಂತ ಲಿಸ್ಟ್ ಮಾಡಿ. ಇವತ್ತಿನಿಂದ ನೀವು ಬೇರೆ ಏನೇ ಕೆಲಸ ಮಾಡಲಿ, ದಿನದಲ್ಲಿ ಒಮ್ಮೆಯಾದರೂ ಈ ಮುಖ್ಯ ಗುರಿಗಾಗಿ ಏನಾದರೂ ಒಂದು ಕೆಲಸ ಮಾಡಲೇಬೇಕು. ಆದರೆ ಎಷ್ಟೋ ಸಲ ನಾವು ಗುರಿ ಫಿಕ್ಸ್ ಮಾಡಿದ್ರೂ ನಮ್ಮ ಮನಸ್ಸಿನ ಆಳದಲ್ಲಿ ಒಂದು ಸಣ್ಣ ದನಿ ಹೇಳ್ತಿರುತ್ತೆ, ನಿನ್ನಿಂದ ಇದಾಗಲ್ಲ, ನೀನಿದಕ್ಕಲ್ಲ ಅಂತ. ಈ ನೆಗೆಟಿವ್ ನಂಬಿಕೆಗಳೇ ನಮ್ಮ ಶತ್ರುಗಳು. ಅದನ್ನೇ ನಾವು ಮುಂದಿನ ಹಂತದಲ್ಲಿ ನೋಡಲಿದ್ದೇವೆ. ಅದೇ ಅಧ್ಯಾಯ 7, ನಿಮ್ಮ ನಂಬಿಕೆಗಳನ್ನು ವಿಶ್ಲೇಷಿಸಿ. ನಮ್ಮ ತಲೆಯಲ್ಲಿರೋ ಆ ಹಳೆಯ ನಂಬಿಕೆಗಳನ್ನು ಕಿತ್ತು ಹಾಕೋದು ಹೇಗೆ ಅಂತ ಮುಂದೆ ನೋಡೋಣ. ಅಧ್ಯಾಯ 7, ಅನಲೈಸ್ ಯೋರ್ ಬಿಲೀಫ್ಸ್. ನಿಮ್ಮ ನಂಬಿಕೆಗಳನ್ನು ವಿಶ್ಲೇಷಿಸಿ. ಸ್ನೇಹಿತರೆ, ಬ್ರಯಾನ್ ಟ್ರೇಸಿ ಒಂದು ಮಾತು ಹೇಳ್ತಾರೆ, ನೀವೇನನ್ನ ನೋಡ್ತಿರೋ ಅದನ್ನ ನಂಬೋದಿಲ್ಲ, ಬದಲಿಗೆ ನೀವೇನನ್ನ ನಂಬುತ್ತೀರೋ ಅದೇ ನಿಮಗೆ ಕಾಣಿಸುತ್ತೆ. ನಮ್ಮ ಯಶಸ್ಸಿಗೆ ಅತಿದೊಡ್ಡ ಅಡ್ಡಿ ಅಂದರೆ ಹೊರಗಿನ ಪ್ರಪಂಚ ಅಲ್ಲ, ಅದು ನಮ್ಮ ಒಳಗಿರುವ ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ಸ್, ಅಂದರೆ ನಮ್ಮನ್ನು ನಾವೇ ಲಿಮಿಟ್ ಮಾಡಿಕೊಳ್ಳುವ ನಂಬಿಕೆಗಳು. ಉದಾಹರಣೆಗೆ, ನಾನಷ್ಟೊಂದು ಸ್ಮಾರ್ಟ್ ಅಲ್ಲ, ನನ್ನ ಹತ್ರ ಬ್ಯಾಕ್ಗ್ರೌಂಡ್ ಇಲ್ಲ, ನನ್ನ ವಯಸ್ಸು ಜಾಸ್ತಿ ಆಗೋಗಿದೆ, ಅಥವಾ ನಾನು ಬಡವ, ನನ್ನಿಂದ ದುಡ್ಡು ಮಾಡೋಕ್ಕಾಗಲ್ಲ. ಇವೆಲ್ಲ ಸುಳ್ಳು. ಹೌದು ಸ್ನೇಹಿತರೆ, ಇವು ಕೇವಲ ನಿಮ್ಮ ತಲೆಯಲ್ಲಿರುವ ಕಲ್ಪನೆಗಳೇ ಹೊರತು ಸತ್ಯ ಅಲ್ಲ. ಲೇಖಕರು ಹೇಳ್ತಾರೆ, ಮಗು ಹುಟ್ಟುವಾಗ ಯಾವ ನಂಬಿಕೆನೂ ಇಟ್ಕೊಂಡು ಹುಟ್ಟಲ್ಲ. ನನ್ನಿಂದ ಆಗಲ್ಲ ಅನ್ನೋ ಭಯವನ್ನ ನಾವು ಬೆಳೆಯುತ್ತಾ ಬೆಳೆಯುತ್ತಾ ಕಲ್ತಿದ್ದೀವಿ. ನಾವು ಹೆದರೋದು ನಿಜವಾದ ಹುಲಿಗಲ್ಲ, ನಮ್ಮ ಮನಸ್ಸಿನಲ್ಲಿರೋ ಪೇಪರ್ ಹುಲಿಗೆ. ಇದಕ್ಕೆ ಬ್ರಯಾನ್ ಟ್ರೇಸಿ ಒಂದು ಅದ್ಭುತವಾದ ಮಂತ್ರವನ್ನು ಕೊಡ್ತಾರೆ. ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೋ ಒನ್ ಈಸ್ ಬೆಟರ್ ದ್ಯಾನ್ ಯು ಆ್ಯಂಡ್ ನೋ ಒನ್ ಈಸ್ ಸ್ಮಾರ್ಟರ್ ದ್ಯಾನ್ ಯು. ಅಂದರೆ ಯಾರೂ ನಿಮಗಿಂತ ಉತ್ತಮರಲ್ಲ ಮತ್ತು ಯಾರೂ ನಿಮಗಿಂತ ಬುದ್ಧಿವಂತರಲ್ಲ. ಇವತ್ತು ಯಾರೆಲ್ಲ ಟಾಪ್ ಪೊಸಿಷನ್ನಲ್ಲಿದ್ದಾರೋ ಅವರು ಕೂಡ ಒಂದು ಕಾಲದಲ್ಲಿ ಝೀರೋಯಿಂದನೇ ಶುರು ಮಾಡಿದ್ರು. ಅವರು ಕೂಡ ತಪ್ಪುಗಳನ್ನು ಮಾಡಿದ್ರು, ಆದರೆ ಅವರು ನನ್ನಿಂದ ಆಗತ್ತೆ ಅಂತ ನಂಬಿದ್ರು. ನೀವು ಕೂಡ ಅದನ್ನೇ ಮಾಡಬೇಕು. ಸೊ ಇವತ್ತಿನಿಂದ ಒಂದು ಹೊಸ ಗೇಮ್ ಆಡಿ. ಅದಕ್ಕೆ ಆಕ್ಟ್ ಆಸ್ ಇಫ್ ಅಂತ ಹೆಸರು. ಅಂದರೆ ನೀವು ಅಂದುಕೊಂಡ ಗುರಿಯನ್ನ ಆಗಲೇ ಸಾಧಿಸಿದ್ದೀರಾ ಅನ್ನೋ ಥರ ನಟಿಸಲು ಶುರು ಮಾಡಿ. ಒಬ್ಬ ಕೋಟ್ಯಾಧಿಪತಿ ಹೇಗೆ ನಡೀತಾನೆ, ಹೇಗೆ ಮಾತಾಡ್ತಾನೆ, ಕಾನ್ಫಿಡೆನ್ಸ್ ಹೇಗಿರುತ್ತೆ, ಹಾಗೆ ವರ್ತಿಸಲು ಶುರು ಮಾಡಿ. ಯಾವಾಗ ನಿಮ್ಮ ವರ್ತನೆ ಬದಲಾಗುತ್ತೋ ನಿಮ್ಮ ನಂಬಿಕೆ ಬದಲಾಗುತ್ತೆ. ನಿಮ್ಮ ನಂಬಿಕೆ ಬದಲಾದರೆ ನಿಮ್ಮ ರಿಸಲ್ಟ್ ಬದಲಾಗುತ್ತೆ. ಅಧ್ಯಾಯ 8, ಸ್ಟಾರ್ಟ್ ಅಟ್ ದ ಬಿಗಿನಿಂಗ್. ಆರಂಭದಿಂದ ಶುರು ಮಾಡಿ. ಸ್ನೇಹಿತರೆ, ಈ ಅಧ್ಯಾಯವನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಿಂಪಲ್ ಉದಾಹರಣೆ ಕೊಡ್ತೇನೆ. ನೀವು ಗೂಗಲ್ ಮ್ಯಾಪ್ ಬಳಸಿದ್ದೀರಾ? ಖಂಡಿತ ಬಳಸಿರ್ತೀರಾ. ನೀವು ಎಲ್ಲೋ ಒಂದು ಕಡೆ ಹೋಗಬೇಕು, ಉದಾಹರಣೆಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ನೀವು ಮ್ಯಾಪ್ನಲ್ಲಿ ಮೈಸೂರು ಅಂತ ಡೆಸ್ಟಿನೇಷನ್ ಹಾಕಿದ ತಕ್ಷಣ ಆ ಗೂಗಲ್ ಮ್ಯಾಪ್ ನಿಮಗೆ ದಾರಿ ತೋರಿಸುತ್ತಾ? ಇಲ್ಲ. ಅದು ದಾರಿ ತೋರಿಸೋಕೆ ಅದಕ್ಕೆ ಒಂದು ಮಾಹಿತಿ ಬೇಕೇ ಬೇಕು. ಅದೇನು ಗೊತ್ತಾ? ಅದೇ ಯುವರ್ ಕರೆಂಟ್ ಲೊಕೇಶನ್. ಅಂದರೆ ನೀವೀಗ ಎಲ್ಲಿದ್ದೀರಾ ಅನ್ನೋದು ಅದಕ್ಕೆ ಗೊತ್ತಾಗಬೇಕು. ನೀವು ಎಲ್ಲಿದ್ದೀರಾ ಅಂತ ಗೊತ್ತಿಲ್ಲದೆ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದಕ್ಕೆ ದಾರಿ ತೋರಿಸೋಕೆ ಆ ಟೆಕ್ನಾಲಜಿಗೂ ಆಗಲ್ಲ, ದೇವರಿಗೂ ಆಗಲ್ಲ. ನಮ್ಮ ಜೀವನದ ಗುರಿಗಳು ಅಷ್ಟೇ. ಬ್ರಯಾನ್ ಟ್ರೇಸಿ ಹೇಳ್ತಾರೆ, ನೀವು ಎಲ್ಲಿಗೆ ಹೋಗಬೇಕು ಅನ್ನೋದು ಎಷ್ಟು ಮುಖ್ಯವೋ ನೀವು ಈಗ ಎಲ್ಲಿದ್ದೀರಾ ಅನ್ನೋದನ್ನು ಒಪ್ಕೊಳ್ಳೋದು ಅಷ್ಟೇ ಮುಖ್ಯ. ಇದನ್ನೇ ರಿಯಾಲಿಟಿ ಪ್ರಿನ್ಸಿಪಲ್ ಅಥವಾ ವಾಸ್ತವದ ಸಿದ್ಧಾಂತ ಅಂತ ಕರೀತಾರೆ. ಅಂದರೆ ಪ್ರಪಂಚ ಹೇಗಿದೆಯೋ ಹಾಗೆ ನೋಡಬೇಕು, ನಮಗೆ ಹೇಗೆ ಬೇಕೋ ಹಾಗಲ್ಲ. ತುಂಬ ಜನರಿಗೆ ಇಲ್ಲೇ ಸೋಲಾಗೋದು. ಯಾಕಂದರೆ ಅವರಿಗೆ ಸತ್ಯ ಎದುರಿಸೋಕೆ ಭಯ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಸಾಲದ ಸಮಸ್ಯೆ ಇರುತ್ತೆ, ಆದರೆ ಅವನು ಭಯಪಟ್ಕೊಂಡು ತನ್ನ ಬ್ಯಾಂಕ್ ಅಕೌಂಟ್ ನೋಡೋದೇ ಇಲ್ಲ, ಯಾರಿಗೆ ಎಷ್ಟು ಕೊಡಬೇಕು ಅಂತ ಲೆಕ್ಕ ಬರೆಯೋದೇ ಇಲ್ಲ. ಹೇಗೋ ನಡೀತಿದೆ ಅಲ್ವಾ, ನೋಡೋಣ ಬಿಡು ಅಂತ ಸುಮ್ಮನಿರ್ತಾನೆ. ಇದು ಹೇಗಿದೆ ಅಂದರೆ ಬೆಂಕಿ ಬಿದ್ದಾಗ ಕಣ್ಣು ಮುಚ್ಕೊಂಡು ಹಾಗೆ. ಕಣ್ಣು ಮುಚ್ಕೊಂಡ್ರೆ ಬೆಂಕಿ ಆರಿ ಹೋಗಲ್ಲ. ಲೇಖಕರು ಹೇಳ್ತಾರೆ,
ನೀವು ಯಾವುದೇ ಗುರಿ ಸಾಧಿಸಬೇಕಿದ್ರೂ ಮೊದಲು ಒಂದು ಪೆನ್ನು ಪೇಪರ್ ತಗೊಂಡು ನಿಮ್ಮ ಇವತ್ತಿನ ಪರಿಸ್ಥಿತಿಯನ್ನ ಪ್ರಾಮಾಣಿಕವಾಗಿ ಬರೀರಿ. ಒಂದು ವೇಳೆ ನಿಮ್ಮ ಗುರಿ ಹಣ ಗಳಿಸುವುದಾಗಿದ್ದರೆ, ಇವತ್ತು ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆ, ಎಷ್ಟು ಸಾಲ ಇದೆ, ನಿಮ್ಮ ನಿಖರವಾದ ನೆಟ್ವರ್ತ್ ಎಷ್ಟು, ₹1 ಕೂಡ ಬಿಡದೆ ಲೆಕ್ಕ ಹಾಕಿ. ಅದು ಮೈನಸ್ನದಿದ್ರೂ ಪರವಾಗಿಲ್ಲ, ಸತ್ಯವನ್ನ ಪೇಪರ್ ಮೇಲೆ ಬರೀರಿ. ಯಾವಾಗ ನೀವು ಸತ್ಯವನ್ನ ನೋಡ್ತೀರೋ ಆಗ ನಿಮ್ಮ ಮನಸ್ಸಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಹೋ, ನಾನು ಇಲ್ಲಿದ್ದೀನಿ, ಇಲ್ಲಿಂದ ನಾನು ಮೇಲೆ ಹೋಗಬೇಕು ಅಂತ ಗೊತ್ತಾಗುತ್ತೆ. ಒಂದು ವೇಳೆ ನಿಮ್ಮ ಗುರಿ ಆರೋಗ್ಯ ಆಗಿದ್ರೆ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ನಿಮ್ಮ ತೂಕ ಎಷ್ಟಿದೆ, ನಿಮ್ಮ ಫಿಟ್ನೆಸ್ ಲೆವೆಲ್ ಏನಿದೆ ಅನ್ನೋದನ್ನು ಒಪ್ಕೊಳ್ಳಿ. ಪರವಾಗಿಲ್ಲ, ನಾನು ದಪ್ಪ ಇಲ್ಲ ಅಂತ ಸುಳ್ಳು ಹೇಳ್ಕೋಬೇಡಿ. ಹೌದು, ನಾನು ತೂಕ ಇಳಿಸ್ಕೊಳ್ಬೇಕು ಅಂತ ಒಪ್ಕೊಂಡಾಗ್ಲೇ ನಿಮ್ಮ ಜರ್ನಿ ಶುರುವಾಗೋದು. ಬ್ರಯನ್ ಟ್ರೇಸಿ ಒಂದು ಮಾತು ಹೇಳ್ತಾರೆ, ಬಿ ಹಾನೆಸ್ಟ್ ವಿತ್ ಯೋರ್ ಸೆಲ್ಫ್. ಅಂದರೆ ನಿಮಗೆ ನೀವೇ ಪ್ರಾಮಾಣಿಕರಾಗಿರಿ. ಜಗತ್ತಿಗೆ ಸುಳ್ಳು ಹೇಳಿ, ಪರವಾಗಿಲ್ಲ, ಆದರೆ ಕನ್ನಡಿ ಮುಂದೆ ನಿಂತಾಗ ನಿಮಗೆ ನೀವು ಸುಳ್ಳು ಹೇಳ್ಕೋಬೇಡಿ. ಯಾವಾಗ ನೀವು ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅಂತ ಕ್ಲಿಯರ್ ಆಗಿ ಬರೆದಿಟ್ಕೊಳ್ತಿರೋ, ಅರ್ಧ ಯುದ್ಧ ಗೆದ್ದ ಹಾಗೆ. ಅಲ್ಲಿಂದ ನಿಮ್ಮ ಮ್ಯಾಪ್ ರೆಡಿಯಾಗುತ್ತೆ. ಅಲ್ಲಿಂದ ನೀವಿಡೋ ಪ್ರತಿಯೊಂದು ಹೆಜ್ಜೆನೂ ನಿಮ್ಮನ್ನ ಗುರಿಯ ಹತ್ತಿರ ಕರೆದುಕೊಂಡು ಹೋಗುತ್ತೆ. ನೆನಪಿರಿ ಸ್ನೇಹಿತರೆ, ನೀವು ಎಲ್ಲಿದ್ದೀರಾ ಅನ್ನೋದು ಮುಖ್ಯ ಅಲ್ಲ, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅನ್ನೋದು ಮುಖ್ಯ. ಆದರೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗೋಕೆ ಎಲ್ಲಿದ್ದೀವಿ ಅಂತ ಒಪ್ಕೊಳ್ಳೇಬೇಕು. ಅಧ್ಯಾಯ 9. ಮೆಜರ್ ಯುವರ್ ಪ್ರೋಗ್ರೆಸ್. ನಿಮ್ಮ ಪ್ರಗತಿಯನ್ನು ಅಳೆಯಿರಿ. ಸ್ನೇಹಿತರೆ, ಇದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಒಂದು ಚಿಕ್ಕ ಕಥೆ ಅಥವಾ ಸನ್ನಿವೇಶವನ್ನು ಊಹಿಸ್ಕೊಳ್ಳಿ. ನೀವೊಂದು ದಟ್ಟವಾದ ಕಾಡಿನಲ್ಲಿ ಅಥವಾ ದೊಡ್ಡ ಮರುಭೂಮಿಯಲ್ಲಿ ನಡೀತಾ ಇದ್ದೀರಾ ಅಂಟ್ಕೊಳ್ಳಿ. ಅಲ್ಲಿ ಯಾವುದೇ ರಸ್ತೆ ಇಲ್ಲ, ಯಾವುದೇ ಬೋರ್ಡ್ಗಳಿಲ್ಲ. ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತಾನೇ ಇದ್ದೀರಾ. ಈಗ ನಿಮಗೆ ಸುಸ್ತಾಗ್ತಿದೆ. ನಿಮ್ಗೇನನ್ಸುತ್ತೆ? ಅಯ್ಯೋ, ನಾನು ಸುಮ್ಮನೆ ಸುತ್ತಾಡ್ತಿದ್ದೀನಾ, ನಾನು ಗುರಿ ಹತ್ತಿರ ಬಂದಿದ್ದೀನಾ ಅಥವಾ ಇನ್ನೂ ದೂರ ಇದ್ದೀನಾ ಅನ್ನೋ ಅನುಮಾನ ಶುರುವಾಗುತ್ತೆ. ಯಾವಾಗ ನಿಮಗೆ ಪ್ರಗತಿ ಕಾಣಿಸಲ್ವೋ ಆಗ ನೀವು ಅರ್ಧ ದಾರಿಯಲ್ಲೇ ಸುಸ್ತಾಗಿ ಸೋತು ಹೋಗ್ತೀರಾ. ಆದರೆ ಅದೇ ರಸ್ತೆಯಲ್ಲಿ ಪ್ರತಿ 1 ಕಿಲೋಮೀಟರ್ಗೆ ಒಂದೊಂದು ಮೈಲಿಗಲ್ಲು ಅಂದರೆ ಮೈಲ್ ಸ್ಟೋನ್ ಇದ್ದರೆ, ಇನ್ನು 10 ಕಿಲೋಮೀಟರ್ ಬಾಕಿ ಇದೆ, ಇನ್ನು 5 ಕಿಲೋಮೀಟರ್ ಬಾಕಿ ಇದೆ ಅಂತ ಬೋರ್ಡ್ ನೋಡಿದ್ರೆ ಏನಾಗುತ್ತೆ? ನಿಮಗೆ ಹೊಸ ಜೋಶ್ ಬರುತ್ತೆ. ಓ, ನಾನು ಹತ್ರ ಬಂದೆ, ಇನ್ನು ಸ್ವಲ್ಪ ದೂರ ಅಷ್ಟೇ ಅಂತ ನೀವು ಓಡೋಕ್ಕೆ ಶುರು ಮಾಡ್ತೀರಾ. ಬ್ರಯನ್ ಟ್ರೇಸಿ ಹೇಳ್ತಾರೆ, ಮನುಷ್ಯನಿಗೆ ಅತೀ ದೊಡ್ಡ ಮೋಟಿವೇಶನ್ ಸಿಗೋದು ತಾನು ಮುಂದುವರಿಯುತ್ತಿದ್ದೇನೆ ಎಂದು ಗೊತ್ತಾದಾಗ ಮಾತ್ರ. ಅದಕ್ಕೆ ಈ ಅಧ್ಯಾಯದ ಗೋಲ್ಡನ್ ರೂಲ್ ಏನಂದ್ರೆ, ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಡನ್. ಅಂದರೆ ಏನನ್ನು ಅಳೆಯಲಾಗುತ್ತದೆಯೋ ಅದು ಮಾತ್ರ ಪೂರ್ಣಗೊಳ್ಳುತ್ತದೆ. ದೊಡ್ಡ ಗುರಿಗಳನ್ನು ಇಟ್ಕೊಳ್ಳೋದು ಸುಲಭ. ನಾನು ಶ್ರೀಮಂತನಾಗಬೇಕು ಅನ್ನೋದು ಕೇವಲ ಒಂದು ಆಸೆ, ಅದನ್ನು ಅಳೆಯೋಕ್ಕಾಗಲ್ಲ. ಅದಕ್ಕೆ ನೀವು ಅದನ್ನು ನಂಬರ್ಸ್ ಅಥವಾ ಅಂಕಿಅಂಶಗಳಿಗೆ ಬದಲಾಯಿಸಬೇಕು. ಉದಾಹರಣೆಗೆ, ನೀವೊಂದು ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಸೇಲ್ಸ್ ಕೆಲಸದಲ್ಲಿದ್ದರೆ ಸುಮ್ಮನೆ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಅನ್ಕೋಬೇಡಿ. ನಾನಿವತ್ತು ಎಷ್ಟು ಜನಕ್ಕೆ ಕರೆ ಮಾಡಿದೆ, ಎಷ್ಟು ಜನರನ್ನು ಭೇಟಿ ಮಾಡಿದೆ, ಎಷ್ಟು ರೂಪಾಯಿ ಆರ್ಡರ್ ಬಂತು ಅಂತ ಪ್ರತಿದಿನ ಸಂಜೆ ಲೆಕ್ಕ ಹಾಕಿ. ನಮ್ಮ ಕ್ರಿಕೆಟ್ ಮ್ಯಾಚ್ ಯಾಕೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೊತ್ತಾ? ಯಾಕಂದ್ರೆ ಅಲ್ಲಿ ಪ್ರತಿ ಬಾಲ್ಗೂ ಸ್ಕೋರ್ ಗೊತ್ತಾಗ್ತಾ ಇರುತ್ತೆ. ಒಂದು ವೇಳೆ ಸ್ಕೋರ್ ಬೋರ್ಡ್ ಇಲ್ಲದೆ ಹೋದರೆ ಆಟ ಆಡೋರ್ಗೂ ಬೋರ್ ಹೊಡೆಯುತ್ತೆ, ನೋಡೋರ್ಗೂ ಬೋರ್ ಹೊಡೆಯುತ್ತೆ. ನಿಮ್ಮ ಜೀವನವನ್ನು ಕೂಡ ಒಂದು ಗೇಮ್ ತರಹ ಮಾಡ್ಕೊಳ್ಳಿ. ನಿಮಗೇ ನೀವೇ ಸ್ಕೋರ್ ಕೊಟ್ಕೊಳ್ಳಿ. ನೀವು ಹಣ ಉಳಿಸ್ತಾ ಇದ್ರೆ ಪ್ರತಿದಿನ ಡೈರಿಯಲ್ಲಿ ಬರೀರಿ, ಇವತ್ತು ನಾನು ₹100 ಉಳಿಸ್ದೆ, ಟೋಟಲ್ 5,000 ಆಯಿತು. ನೀವು ತೂಕ ಇಳಿಸ್ಕೊಳ್ತಿದ್ರೆ ವಾರಕ್ಕೊಮ್ಮೆ ತೂಕ ಚೆಕ್ ಮಾಡಿ ಬರೆದಿಟ್ಕೊಳ್ಳಿ. ಯಾವಾಗ ನೀವು ಈ ನಂಬರ್ಗಳನ್ನು ನೋಡ್ತಿರೋ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳುತ್ತೆ, ವಾವ್, ಸೂಪರ್, ನೀನು ಗೆಲ್ತಿದ್ದೀಯಾ, ಹೀಗೆ ಮುಂದುವರಿಸು ಅಂತ. ಆ ಫೀಲಿಂಗ್ ಇದೆಯಲ್ಲ, ಅದೇ ನಿಮ್ಮನ್ನ ಗುರಿ ತಲುಪುವಂತೆ ಮಾಡುತ್ತೆ. ಸೊ ಇವತ್ತೇ ಒಂದು ಡೈರಿ ಮಾಡಿ. ನಿಮ್ಮ ದೊಡ್ಡ ಗುರಿಯನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ಕಟ್ ಮಾಡಿ, ಅದಕ್ಕೆ ಒಂದು ನಂಬರ್ ಕೊಡಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನಿಮ್ಮ ಸ್ಕೋರ್ ಚೆಕ್ ಮಾಡಿ. ನೆನ್ಪಿಡಿ, ಲೆಕ್ಕ ಇಟ್ಟವನು ಮಾತ್ರ ಆಟ ಗೆಲ್ಲೋಕೆ ಸಾಧ್ಯ. ಅಧ್ಯಾಯ 10. ರಿಮೂವ್ ದ ರೋಡ್ ಬ್ಲಾಕ್ಸ್. ಅಡೆತಡೆಗಳನ್ನು ನಿವಾರಿಸಿ. ನಮ್ಮ ಪ್ರಗತಿಯನ್ನು ನಾವು ಅಳೆಯೋಕೆ ಶುರು ಮಾಡಿದ ಮೇಲೆ ಕೆಲವೊಮ್ಮೆ ನಾವು ಅಂದುಕೊಂಡ ಸ್ಪೀಡ್ನಲ್ಲಿ ಮುಂದೆ ಹೋಗೋಕ್ಕೆ ಆಗಲ್ಲ. ಎಲ್ಲೋ ಒಂದು ಕಡೆ ಗಾಡಿ ನಿಂತು ಹೋದಾಗೆ ಆಗುತ್ತೆ. ಇದಕ್ಕೆ ಕಾರಣಗಳೇನು ಮತ್ತು ಅದನ್ನು ಬಗೆಹರಿಸೋದು ಹೇಗೆ? ಇದನ್ನೇ ನಾವು ಅಧ್ಯಾಯ 10 ಅಡೆತಡೆಗಳನ್ನು ನಿವಾರಿಸಿ, ರಿಮೂವ್ ದ ರೋಡ್ ಬ್ಲಾಕ್ಸ್ ರಲ್ಲಿ ನೋಡಲಿದ್ದೇವೆ. ಸ್ನೇಹಿತರೆ, ವಾಸ್ತವ ಏನಂದ್ರೆ ಯಾವ ದಾರಿಯೂ ಕೂಡ ಹೂವಿನ ಹಾಸಿಗೆ ಅಲ್ಲ. ಗುರಿ ದೊಡ್ಡದಾಗಿದ್ದಷ್ಟು ಸಮಸ್ಯೆಗಳು ಕೂಡ ದೊಡ್ಡದಾಗಿರ್ತವೆ. ಆದರೆ ಬ್ರಯನ್ ಟ್ರೇಸಿ ಒಂದು ಪವರ್ಫುಲ್ ಪ್ರಶ್ನೆಯನ್ನ ನಮಗೆ ಕಲಿಸ್ಕೊಡ್ತಾರೆ. ಯಾವಾಗ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇಲ್ಲ ಅಂತ ಅನಿಸುತ್ತೋ ಆಗ ಕನ್ನಡಿ ಮುಂದೆ ನಿಂತು ಈ ಪ್ರಶ್ನೆ ಕೇಳಿ,
ನಾನು ಇನ್ನೂ ಯಾಕೆ ನನ್ನ ಗುರಿ ತಲುಪಿಲ್ಲ? ನನ್ನನ್ನು ತಡೆದು ನಿಲ್ಲಿಸಿರುವುದು ಏನು? ಇಲ್ಲಿ ಒಂದು ಆಶ್ಚರ್ಯಕರವಾದ ಸತ್ಯ ಇದೆ. ಇದನ್ನ ಥಿಯರಿ ಆಫ್ ಕನ್ಸ್ಟ್ರೇಂಟ್ಸ್ ಅಂತಾರೆ. ಅಂದ್ರೆ ಯಾವುದೇ ಬಾಟಲ್ ತೆರೆದುಕೊಂಡರೂ ಅದರ ಕುತ್ತಿಗೆ ಸಣ್ಣದಿರುತ್ತೆ. ಆ ಕುತ್ತಿಗೆ ಎಷ್ಟು ದಪ್ಪ ಇದೆಯೋ ಅಷ್ಟೇ ನೀರು ಹೊರಗೆ ಬರೋಕೆ ಸಾಧ್ಯ. ಅದೇ ತರಹ ನಿಮ್ಮ ಜೀವನದಲ್ಲೂ ಕೂಡ ನಿಮ್ಮ ಸ್ಪೀಡ್ಗೆ ಬ್ರೇಕ್ ಹಾಕ್ತಿರೋದು ಯಾವುದೋ ಒಂದೇ ಒಂದು ದೊಡ್ಡ ಕಾರಣ ಇರುತ್ತೆ. ಲೇಖಕರು ಹೇಳ್ತಾರೆ, ಇಲ್ಲಿ ಕೂಡ 80-20 ನಿಯಮ ಕೆಲಸ ಮಾಡುತ್ತೆ. ನಾವು ಸಾಮಾನ್ಯವಾಗಿ ಏನಂತೀವಿ? ನನ್ನ ಬಿಸ್ನೆಸ್ ನಡೀತಿಲ್ಲ ಯಾಕಂದ್ರೆ ಮಾರ್ಕೆಟ್ ಸರಿಯಿಲ್ಲ, ಕಾಂಪಿಟೇಷನ್ ಜಾಸ್ತಿ ಇದೆ, ಗವರ್ನಮೆಂಟ್ ರೂಲ್ ಸರಿಯಿಲ್ಲ ಅಂತ ಹೊರಗಿನ ಪ್ರಪಂಚದ ಮೇಲೆ ದೂರ ಹಾಕ್ತೀವಿ. ಆದರೆ ಸತ್ಯ ಏನಂದ್ರೆ ನಿಮ್ಮ ತಡೆಗೋಡೆಗಳಲ್ಲಿ 80% ನಿಮ್ಮ ಒಳಗಡೆಯೇ ಇರ್ತವೆ. ಕೇವಲ 20% ಮಾತ್ರ ಹೊರಗಡೆ ಇರ್ತವೆ. ಹೌದು, ಇದು ಕೇಳೋಕೆ ಕಷ್ಟ ಆಗಬಹುದು. ಆದರೆ ನಿಮ್ಮನ್ನ ತಡೆದು ನಿಲ್ಲಿಸಿರೋದು ಹೊರಗಿನ ಕಾಂಪಿಟೇಷನ್ ಅಲ್ಲ, ಬದಲಿಗೆ ನಿಮ್ಮಲ್ಲೇ ಇರುವ ಭಯ, ಶಿಸ್ತಿನ ಕೊರತೆ, ಲ್ಯಾಕ್ ಆಫ್ ಡಿಸಿಪ್ಲಿನ್ ಅಥವಾ ಯಾವುದೋ ಒಂದು ಸ್ಕಿಲ್ ಅಥವಾ ಕೌಶಲದ ಕೊರತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಕೆಲಸಗಳೇ ಇಲ್ಲ ಅನ್ನೋದಲ್ಲ. ಬದಲಿಗೆ ಆತನಿಗೆ ಇಂಗ್ಲಿಷ್ ಕಮ್ಯುನಿಕೇಷನ್ ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಕಮ್ಮಿ ಇರಬಹುದು. ಅದು ಅವನ ಒಳಗಿನ ತೊಂದರೆ. ಯಾವಾಗ ನೀವು ಈ ಸತ್ಯವನ್ನ ಒಪ್ಕೊಂಡು ನನ್ನಲ್ಲಿ ಯಾವ ಕೊರತೆ ಇದೆ ಅಂತ ಹುಡುಕಿ ಅದನ್ನ ಸರಿ ಮಾಡ್ಕೊಳ್ತೀರೋ ಆಗ ಮ್ಯಾಜಿಕ್ ಆಗತ್ತೆ. ಬಾಟಲ್ನ ಕುತ್ತಿಗೆ ದೊಡ್ಡದಾದ ಹಾಗೆ ನಿಮ್ಮ ಯಶಸ್ಸು ಕೂಡ ವೇಗವಾಗಿ ಹರಿಯೋಕೆ ಶುರು ಮಾಡುತ್ತೆ. ಸೊ ಇವತ್ತೇ ಒಂದು ಲಿಸ್ಟ್ ಮಾಡಿ. ನಿಮ್ಮ ಗುರಿಗೆ ಅಡ್ಡ ಆಗಿರೋ ಎಲ್ಲಾ ಸಮಸ್ಯೆಗಳನ್ನು ಬರೀರಿ. ಅದರಲ್ಲಿ ಅತಿ ದೊಡ್ಡ ಮತ್ತು ಮುಖ್ಯವಾದ ಅಡೆತಡೆ ಯಾವುದು ಅಂತ ಗುರುತಿಸಿ ಬೇರೆಲ್ಲವನ್ನು ಬಿಟ್ಟು ಮೊದಲು ಆ ದೊಡ್ಡ ಬಂಡೆಕಲ್ಲನ್ನ ಒಡೆಯೋಕೆ ಫೋಕಸ್ ಮಾಡಿ. ಯಾವಾಗ ಅಡೆತಡೆ ನಿವಾರಣೆ ಆಗತ್ತೋ ಆಗ ನೀವು ಆ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ ಆಗಲೇಬೇಕು, ಟಾಪ್ ಲೆವೆಲ್ಗೆ ಹೋಗಲೇಬೇಕು. ಅಧ್ಯಾಯ 11. ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ಯೋರ್ ಫೀಲ್ಡ್. ನಿಮ್ಮ ಕ್ಷೇತ್ರದಲ್ಲಿ ಪರಿಣಿತರಾಗಿ. ಸ್ನೇಹಿತರೆ, ನೀವೆಂದಾದರೂ ಯೋಚನೆ ಮಾಡಿದ್ದೀರಾ? ಒಂದೇ ಆಫೀಸ್ನಲ್ಲಿ ಒಂದೇ ಸಮಯಕ್ಕೆ ಕೆಲಸಕ್ಕೆ ಸೇರಿದ ಇಬ್ಬರು ವ್ಯಕ್ತಿಗಳಲ್ಲಿ 5 ವರ್ಷದ ನಂತರ ಒಬ್ಬನ ಸಂಬಳ ತಿಂಗಳಿಗೆ 20,000 ಇರುತ್ತೆ, ಇನ್ನೊಬ್ಬನ ಸಂಬಳ 2 ಲಕ್ಷ ಇರುತ್ತೆ. ಇಬ್ಬರಿಗೂ ಇರೋದು ದಿನಕ್ಕೆ 24 ಗಂಟೆ ಸಮಯನೇ. ಆದರೂ ಈ ವ್ಯತ್ಯಾಸ ಯಾಕೆ? ಬ್ರಯಾನ್ ಟ್ರೇಸಿ ಇದಕ್ಕೆ ಕೊಡುವ ಉತ್ತರ ತುಂಬಾನೇ ಸಿಂಪಲ್. ಮಾರ್ಕೆಟ್ ಪೇಸ್ ಫಾರ್ ವ್ಯಾಲ್ಯೂ, ನಾಟ್ ಫಾರ್ ಟೈಮ್. ಅಂದ್ರೆ ಪ್ರಪಂಚ ನಿಮಗೆ ಹಣ ಕೊಡ್ತಿರೋದು ನಿಮ್ಮ ಸಮಯಕ್ಕೆ ಅಲ್ಲ, ನೀವು ಕೊಡುವ ಮೌಲ್ಯಕ್ಕೆ. ಯಾರು ತಮ್ಮ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೋ ಅವರಿಗೆ ಜಗತ್ತು ರೆಡ್ ಕಾರ್ಪೆಟ್ ಹಾಕಿ ಕಾಯುತ್ತೆ. ಯಾರು ಸುಮ್ಮನೆ ಯಾವುದೋ ಒಂದು ಕೆಲಸ ಮಾಡ್ತಿದ್ದೀನಿ ಅಂತ ಇರ್ತಾರೋ ಅವರು ಜೀವನ ಪೂರ್ತಿ ಹಣಕ್ಕಾಗಿ ಪರದಾಡಬೇಕಾಗುತ್ತೆ. ಲೇಖಕರು ಹೇಳ್ತಾರೆ, ನಿಮ್ಮ ಗುರಿ ಏನಿರಬೇಕು ಗೊತ್ತಾ? ಜಾಯಿನ್ ದ ಟಾಪ್ 10%. ಅಂದ್ರೆ ನಿಮ್ಮ ಕ್ಷೇತ್ರದಲ್ಲಿರುವ ಟಾಪ್ 10% ಜನರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಬೇಕು. ಇದಕ್ಕೊಂದು ಉದಾಹರಣೆ ನೋಡಿ. ನೀವು ಡಾಕ್ಟರ್ ಹತ್ತಿರ ಹೋಗ್ತೀರಾ ಅಂಟ್ಕೊಳ್ಳಿ. ಒಬ್ಬ ಸಾಮಾನ್ಯ ಡಾಕ್ಟರ್ಗಿಂತ ಒಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ 10 ಪಟ್ಟು ಹೆಚ್ಚು ಫೀಸ್ ತಗೊಳ್ತಾರೆ. ಯಾಕಂದ್ರೆ ಅವರಿಗೆ ಆ ವಿಷಯದಲ್ಲಿ ಆಳವಾದ ಜ್ಞಾನ ಇದೆ. ಹಾಗಾದ್ರೆ ನಾವು ಎಕ್ಸ್ಪರ್ಟ್ ಆಗೋದು ಹೇಗೆ? ಬ್ರಯಾನ್ ಟ್ರೇಸಿ 3 ಸಿಂಪಲ್ ದಾರಿಗಳನ್ನು ಹೇಳ್ತಾರೆ. ಪ್ರತಿದಿನ 60 ನಿಮಿಷ ಓದಿ. ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಪುಸ್ತಕವನ್ನ ದಿನಕ್ಕೆ ಕನಿಷ್ಠ 1 ಗಂಟೆ ಓದಿ. ದಿನಕ್ಕೆ 1 ಗಂಟೆ ಅಂದ್ರೆ ವಾರಕ್ಕೆ 1 ಪುಸ್ತಕ ಆಗುತ್ತೆ, ವರ್ಷಕ್ಕೆ 50 ಪುಸ್ತಕ ಆಗುತ್ತೆ. ಯೋಚನೆ ಮಾಡಿ, ನಿಮ್ಮ ಫೀಲ್ಡ್ನಲ್ಲಿ ವರ್ಷಕ್ಕೆ 50 ಪುಸ್ತಕ ಓದಿದ್ರೆ ನೀವು ಎಂಥ ಎಕ್ಸ್ಪರ್ಟ್ ಆಗ್ತೀರಾ? ಯೂನಿವರ್ಸಿಟಿ ಆನ್ ವೀಲ್ಸ್. ನೀವು ಬಸ್ನಲ್ಲಿ ಅಥವಾ ಕಾರಿನಲ್ಲಿ ಹೋಗುವಾಗ ಹಾಡು ಕೇಳೋದರ ಬದಲು ಆಡಿಯೋ ಬುಕ್ಸ್ ಅಥವಾ ಪಾಡ್ಕಾಸ್ಟ್ ಕೇಳಿ. ನಿಮ್ಮ ಪ್ರಯಾಣದ ಸಮಯವನ್ನೇ ಕಾಲೇಜ್ ಆಗಿ ಬದಲಾಯಿಸಿಕೊಳ್ಳಿ. ಪ್ರತಿಯೊಂದು ಸೆಮಿನಾರ್ ಅಟೆಂಡ್ ಮಾಡಿ. ನಿಮ್ಮ ಫೀಲ್ಡ್ನಲ್ಲಿ ಹೊಸದು ಏನೇ ಬಂದರೂ ಅದನ್ನು ಕಲಿಯೋಕೆ ಮುಂಚೂಣಿಯಲ್ಲಿರಿ. ನೆನಪಿರಿ ಸ್ನೇಹಿತರೆ, ಟು ಅರ್ನ್ ಮೋರ್ ಯು ಮಸ್ಟ್ ಲರ್ನ್ ಮೋರ್. ನೀವು ಹೆಚ್ಚು ಗಳಿಸಬೇಕಾದ್ರೆ ಹೆಚ್ಚು ಕಲಿಯಲೇಬೇಕು. ಲರ್ನಿಂಗ್ ನಿಂತರೆ ಅರ್ನಿಂಗ್ ಕೂಡ ನಿಂತು ಹೋಗುತ್ತೆ. ಯಾವಾಗ ನೀವು ಎಕ್ಸ್ಪರ್ಟ್ ಆಗ್ತೀರೋ ಆಗ ನಿಮ್ಮ ಹತ್ತಿರ ಒಂದು ಕಾಂತೀಯ ಶಕ್ತಿ ಬರುತ್ತೆ. ಅದು ಸರಿಯಾದ ಜನರನ್ನ ನಿಮ್ಮ ಕಡೆಗೆ ಸೆಳೆಯುತ್ತೆ. ಯಶಸ್ಸಿಗೆ ನಮ್ಮ ಸ್ಕಿಲ್ ಎಷ್ಟು ಮುಖ್ಯವೋ ನಮ್ಮ ಸುತ್ತಮುತ್ತ ಇರೋ ಜನರು ಅಷ್ಟೇ ಮುಖ್ಯ. ಅಧ್ಯಾಯ 12. ಅಸೋಸಿಯೇಟ್ ವಿತ್ ದ ರೈಟ್ ಪೀಪಲ್. ಅಂದ್ರೆ ಸರಿಯಾದ ಜನರೊಂದಿಗೆ ಒಡನಾಟ ಇಟ್ಟುಕೊಳ್ಳಿ. ನಮ್ಮ ಕ್ಷೇತ್ರದಲ್ಲಿ ನಾವು ಎಕ್ಸ್ಪರ್ಟ್ ಆದರೂ ಕೂಡ ಒಬ್ಬರೇ ಗೆಲ್ಲೋದು ಕಷ್ಟ. ಅದಕ್ಕಾಗಿಯೇ ಬ್ರಯಾನ್ ಟ್ರೇಸಿ ಈ 12ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. ನಿಮ್ಮ ಜೀವನದ 85% ಯಶಸ್ಸು ಮತ್ತು ಸಂತೋಷ ನಿರ್ಧಾರವಾಗುವುದು ನಿಮ್ಮ ಸಂಬಂಧಗಳ ಮೇಲೆ. ಒಂದು ಹಳೆಯ ಗಾದೆ ಮಾತಿದೆ, ಬರ್ಡ್ಸ್ ಆಫ್ ಅ ಫೆದರ್ ಫ್ಲಾಕ್ ಟುಗೆದರ್. ಅಂದ್ರೆ
ಒಂದೇ ಜಾತಿಯ ಹಕ್ಕಿಗಳು ಒಟ್ಟಿಗೆ ಹಾರುತ್ತವೆ. ನೀವು ಪಾರಿವಾಳಗಳನ್ನು ನೋಡಿದ್ರೆ ಅವು ಪಾರಿವಾಳದ ಜೊತೆ ಇರುತ್ತವೆ, ಕಾಗೆಗಳು ಕಾಗೆಗಳ ಜೊತೆ ಇರುತ್ತವೆ. ಮನುಷ್ಯರಾದ ನಾವು ಕೂಡ ಅಷ್ಟೇ. ನಾವು ಒಂದು ರೀತಿಯಲ್ಲಿ ಊಸರವಳ್ಳಿ ಇದ್ದ ಹಾಗೆ. ಊಸರವಳ್ಳಿ ಹೇಗೆ ತನ್ನ ಪರಿಸರಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುತ್ತೋ ಹಾಗೆ ನಾವು ಯಾರ ಜೊತೆ ಹೆಚ್ಚು ಸಮಯ ಕಳೀತೀವಿ ಎನ್ನೋದರ ಮೇಲೆ ನಮ್ಮ ಸ್ವಭಾವ ಬದಲಾಗತ್ತೆ. ಇದಕ್ಕೊಂದು ಫೇಮಸ್ ಆದ ನಿಯಮ ಇದೆ, ಅದನ್ನ ಮರಿಬೇಡಿ. ಯು ಆರ್ ದಿ ಆವರೇಜ್ ಆಫ್ ದ 5 ಪೀಪಲ್ ಯು ಸ್ಪೆಂಡ್ ದ ಮೋಸ್ಟ್ ಟೈಮ್ ವಿತ್. ಅಂದ್ರೆ ನೀವು ಅತಿ ಹೆಚ್ಚು ಸಮಯ ಕಳೆಯುವ 5 ಜನರ ಸರಾಸರಿ ವ್ಯಕ್ತಿ ನೀವಾಗಿರ್ತೀರಿ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರು? ಒಂದು ವೇಳೆ ಅವರು ಯಾವಾಗಲೂ ಟಿವಿ ನೋಡ್ತಾ, ಗೋಳ್ ಹೇಳ್ಕೊಳ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ನಿಧಾನವಾಗಿ ನೀವು ಕೂಡ ಅವರ ಹಾಗೆ ಆಗ್ತೀರಾ. ನಿಮ್ಮ ಆದಾಯ ಕೂಡ ಅವರ ಆದಾಯದಷ್ಟೇ ಇರುತ್ತೆ. ಅದೇ ನೀವು ಪಾಸಿಟಿವ್ ಆಗಿರೋ, ದೊಡ್ಡ ಕನಸು ಕಾಣೋ, ಕಷ್ಟಪಟ್ಟು ದುಡಿಯೋ ಜನರ ಜೊತೆ ಇದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೂ ಆ ಶಕ್ತಿ ಬರುತ್ತೆ. ಬ್ರಯಾನ್ ಟ್ರೇಸಿ ಇಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಇಫ್ ಯು ವಾಂಟ್ ಟು ಫ್ಲೈ ವಿತ್ ದ ಈಗಲ್ಸ್ ಯು ಕೆನಾಟ್ ಸ್ಕ್ರ್ಯಾಚ್ ವಿತ್ ದ ಟರ್ಕೀಸ್. ಅಂದ್ರೆ ನೀವು ಹದ್ದುಗಳ ಜೊತೆ ಆಕಾಶದಲ್ಲಿ ಹಾರಬೇಕು ಅಂದ್ರೆ ನೆಲ ಕೆರೆಯುವ ಟರ್ಕಿ ಕೋಳಿಗಳ ಜೊತೆ ಸಹವಾಸ ಮಾಡಬಾರ್ದು. ನಿಮ್ಮ ಜೀವನದಿಂದ ನೆಗೆಟಿವ್ ಜನರನ್ನ ಆದಷ್ಟು ದೂರ ಇಡಿ. ಅವರು ನಿಮ್ಮ ಎನರ್ಜಿಯನ್ನ ಕುಡಿದು ಬಿಡ್ತಾರೆ. ಬದಲಿಗೆ ಯಾರು ಗೆದ್ದಿದ್ದಾರೋ, ಯಾರು ನಿಮ್ಮಗಿಂತ ಬುದ್ಧಿವಂತರೋ ಅಂಥ ಜನರನ್ನ ಹುಡುಕಿ ಅವರ ಜೊತೆ ಸ್ನೇಹ ಬೆಳೆಸಿ. ಇದನ್ನೇ ನೆಟ್ವರ್ಕಿಂಗ್ ಅಂತ ಕರೆಯೋದು. ಲೇಖಕರು ಹೇಳ್ತಾರೆ, ಬಾಯಾರಿಕೆ ಆದಾಗ ಬಾವಿ ತೋಡಬೇಡಿ, ಬಾಯಾರಿಕೆ ಆಗಕ್ಕೂ ಮುಂಚೆನೇ ಬಾವಿ ತೋಡಿ ಇಟ್ಕೊಳ್ಳಿ. ಅಂದ್ರೆ ನಿಮಗೆ ಕಷ್ಟ ಬಂದಾಗ ಸಹಾಯ ಕೇಳಕ್ ಹೋಗೋದಲ್ಲ, ಅದಕ್ಕೂ ಮೊದಲೇ ಒಳ್ಳೆ ಜನರ ಜೊತೆ ಸಂಬಂಧ ಬೆಳೆಸಿಟ್ಕೊಳ್ಳಿ. ಯಾವಾಗ ನಿಮ್ಮ ಹತ್ತಿರ ಸರಿಯಾದ ಗುರಿ ಇರುತ್ತೋ, ಸರಿಯಾದ ಸ್ಕಿಲ್ಸ್ ಇರುತ್ತೋ ಮತ್ತು ಸರಿಯಾದ ಜನರ ಬೆಂಬಲ ಇರುತ್ತೋ ಆಗ ನಿಮಗೆ ಬೇಕಾಗಿರೋದು ಒಂದೇ ಒಂದು, ಅದು ಪಕ್ಕಾ ಪ್ಲಾನ್. ಅಧ್ಯಾಯ 13 ಮೇಕ್ ಅ ಪ್ಲಾನ್ ಆಫ್ ಆಕ್ಷನ್. ಕಾರ್ಯಯೋಜನೆ ಸಿದ್ಧಪಡಿಸಿ. ಸರಿಯಾದ ಜನರ ಬೆಂಬಲ ಸಿಕ್ಕಿದ ಮೇಲೆ ಈಗ ನಮ್ಮ ಕೈಯಲ್ಲಿ ಗುರಿ ಇದೆ, ಮನಸ್ಸಿನಲ್ಲಿ ನಂಬಿಕೆ ಇದೆ. ಆದರೆ ನೆನಪಿಡಿ, ಕೇವಲ ಗುರಿ ಇದ್ದರೆ ಸಾಲದು, ಅದನ್ನ ತಲುಪೋಕೆ ಒಂದು ಪಕ್ಕಾ ಪ್ಲಾನ್ ಅಥವಾ ಯೋಜನೆ ಇರಬೇಕು. ಸ್ನೇಹಿತರೆ, ಒಂದು ಹಳೆಯ ಮಾತಿದೆ, ಯಾರು ಪ್ಲಾನ್ ಮಾಡಲು ಸೋಲುತ್ತಾರೋ ಅವರು ಸೋಲಲು ಪ್ಲಾನ್ ಮಾಡುತ್ತಾರೆ. ಫೇಲಿಂಗ್ ಟು ಪ್ಲಾನ್ ಇಸ್ ಪ್ಲಾನಿಂಗ್ ಟು ಫೇಲ್. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಉದಾಹರಣೆ ನೋಡಿ. ನೀವು ಒಂದು ಸುಂದರವಾದ ಮನೆ ಕಟ್ಟಬೇಕು ಅಂದ್ಕೊಳ್ಳಿ. ನೀವು ನೇರವಾಗಿ ಮರಳು, ಸಿಮೆಂಟ್ ತಂದು ಗೋಡೆ ಕಟ್ಟೋಕೆ ಶುರು ಮಾಡ್ತೀರಾ? ಖಂಡಿತ ಇಲ್ಲ. ಮೊದಲು ನೀವು ಆರ್ಕಿಟೆಕ್ಟ್ ಹತ್ತಿರ ಹೋಗಿ ಒಂದು ಬ್ಲೂ ಪ್ರಿಂಟ್ ಅಥವಾ ನಕ್ಷೆ ರೆಡಿ ಮಾಡಿಸ್ತೀರಾ. ಅಡುಗೆ ಮನೆ ಎಲ್ಲಿರಬೇಕು, ಬೆಡ್ರೂಮ್ ಎಲ್ಲಿರಬೇಕು ಅಂತ ಪೇಪರ್ ಮೇಲೆ ಡಿಸೈಡ್ ಮಾಡ್ತೀರಾ. ಪೇಪರ್ ಮೇಲೆ ಪ್ಲಾನ್ ರೆಡಿಯಾದ ಮೇಲಷ್ಟೇ ನೀವು ಭೂಮಿ ಅಗಿಯೋಕೆ ಶುರು ಮಾಡ್ತೀರಾ. ನಮ್ಮ ಜೀವನ ಕೂಡ ಒಂದು ದೊಡ್ಡ ಮಹಲು ಕಟ್ಟಿದ ಹಾಗೆ. ಆದರೆ ದುರದೃಷ್ಟವಶಾತ್ ಎಷ್ಟೋ ಜನ ಪ್ಲಾನ್ ಇಲ್ಲದೇನೆ ಜೀವನ ಕಟ್ಟೋಕೆ ಹೋಗಿ ಅರ್ಧ ದಾರಿಯಲ್ಲಿ ಸಿಮೆಂಟ್ ಖಾಲಿಯಾಗಿ ನಿಂತುಬಿಡ್ತಾರೆ. ಬ್ರಿಯಾನ್ ಟ್ರೇಸಿ ಪ್ಲಾನ್ ಮಾಡೋಕೆ ಒಂದು ಸಿಂಪಲ್ ದಾರಿ ಹೇಳ್ತಾರೆ. ನಿಮ್ಮ ಗುರಿ ಸಾಧಿಸೋಕೆ ಏನೆಲ್ಲ ಕೆಲಸ ಮಾಡಬೇಕು ಪ್ರತಿಯೊಂದನ್ನು ಲಿಸ್ಟ್ ಮಾಡಿ. ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸದವರೆಗೆ ಎಲ್ಲವನ್ನೂ ಪೇಪರ್ ಮೇಲೆ ಬರೆಯಿರಿ. ಈಗ ಆ ಲಿಸ್ಟ್ ಅನ್ನ ಆರ್ಡರ್ ಮಾಡಿ. ಸೀಕ್ವೆನ್ಸ್ ಅಂದ್ರೆ ಯಾವ ಕೆಲಸದ ನಂತರ ಯಾವ ಕೆಲಸ ಮಾಡಬೇಕು. ಉದಾಹರಣೆಗೆ, ಶರ್ಟ್ ಹಾಕಿಕೊಳ್ಳುವ ಮೊದಲು ಬನಿಯನ್ ಹಾಕಿಕೊಳ್ಳಲೇಬೇಕು. ಹಾಗೇನೆ ಕೆಲವು ಕೆಲಸಗಳನ್ನ ಒಂದಾದ ಮೇಲೆ ಒಂದೇ ಮಾಡಬೇಕು. ಪ್ರಿಯಾರಿಟಿ ಅಂದ್ರೆ ಯಾವುದು ಮುಖ್ಯ, ಯಾವ ಕೆಲಸ ಮಾಡಿದರೆ ನಿಮಗೆ ಅತಿ ಹೆಚ್ಚು ರಿಸಲ್ಟ್ ಸಿಗುತ್ತೆ. ಲೇಖಕರು ಒಂದು ಗೋಲ್ಡನ್ ರೂಲ್ ಹೇಳ್ತಾರೆ, ಅದನ್ನ 10/90 ರೂಲ್ ಅಂತಾರೆ. ಅಂದ್ರೆ ನೀವು ಕೆಲಸ ಶುರು ಮಾಡೋಕು ಮುಂಚೆ ಕೇವಲ 10% ಸಮಯವನ್ನ ಪ್ಲಾನ್ ಮಾಡೋಕೆ ಮೀಸಲಿಟ್ಟರೆ ಮುಂದೆ ಕೆಲಸ ಮಾಡುವಾಗ ನಿಮ್ಮ 90% ಸಮಯ ಉಳಿತಾಯವಾಗುತ್ತೆ. ಒಂದು ಆನೆಯನ್ನ ತಿನ್ನೋದು ಹೇಗೆ? ಒಂದೇ ಸಲಕ್ಕೆ ತಿನ್ನೋಕೆ ಆಗಲ್ಲ. ಅದನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿ ತಿನ್ಬೇಕು. ನಿಮ್ಮ ಗುರಿ ಎಷ್ಟೇ ದೊಡ್ಡದಾಗಿರ್ಲಿ, ನಾನು ಕೋಟ್ಯಾಧಿಪತಿ ಆಗಬೇಕು ಅನ್ನೋದೇ ಆಗಿರ್ಲಿ, ಅದನ್ನ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಆಗಿ ಕಟ್ ಮಾಡಿ. ಇವತ್ತು ಏನು ಮಾಡಬೇಕು, ನಾಳೆ ಏನು ಮಾಡಬೇಕು ಅಂತ ಪ್ಲಾನ್ ಮಾಡಿ. ಯಾವಾಗ ನಿಮ್ಮ ಹತ್ತಿರ ಪ್ಲಾನ್ ಇರುತ್ತೋ ನಿಮ್ಮ ತಲೆಯಲ್ಲಿ ಕನ್ಫ್ಯೂಷನ್ ಇರಲ್ಲ. ನೀವು ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಲಿ ಅಂತ ಯೋಚನೆ ಮಾಡಲ್ಲ, ನೇರವಾಗಿ ಆಕ್ಷನ್ ತಗೊಳ್ತೀರಾ. ಆದರೆ ಎಷ್ಟೇ ಪ್ಲಾನ್ ಮಾಡಿದ್ರೂ ನಮಗೆ ದಿನಕ್ಕೆ ಸಿಗೋದು 24 ಗಂಟೆ ಮಾತ್ರ. ಈ ಸಮಯವನ್ನ ಯಾರು ಚೆನ್ನಾಗಿ ಬಳಸ್ತಾರೋ
ಅವರೇ ಗೆಲ್ಲೋದು. ಅಧ್ಯಾಯ 14 ಮ್ಯಾನೇಜ್ ಯೋರ್ ಟೈಮ್ ವೆಲ್, ಸಮಯವನ್ನು ಸರಿಯಾಗಿ ನಿರ್ವಹಿಸಿ. ಸ್ನೇಹಿತರೆ, ಬ್ರಿಯಾನ್ ಟ್ರೇಸಿ ಒಂದು ಮಾತು ಹೇಳ್ತಾರೆ, ಟೈಮ್ ಮ್ಯಾನೇಜ್ಮೆಂಟ್ ಇಸ್ ರಿಯಲಿ ಲೈಫ್ ಮ್ಯಾನೇಜ್ಮೆಂಟ್. ಅಂದ್ರೆ ಸಮಯನ ನಿರ್ವಹಣೆ ಅಂದ್ರೆ ಕೇವಲ ಗಡಿಯಾರ ನೋಡಿಕೊಂಡು ಕೆಲಸ ಮಾಡೋದಲ್ಲ, ಅದು ನಮ್ಮ ಜೀವನವನ್ನೇ ನಿರ್ವಹಣೆ ಮಾಡೋದು. ನಮ್ಮಲ್ಲಿ ಎಷ್ಟೋ ಜನ ಹೇಳ್ತಾರೆ, ನನಗೆ ಟೈಮ್ ಸಾಲ್ತಿಲ್ಲ, ಬ್ಯುಸಿ ಇದ್ದೀನಿ ಅಂತ. ಆದರೆ ಸತ್ಯ ಏನಂದ್ರೆ, ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಗೂ ಮತ್ತು ನಿಮಗೂ ಇಬ್ರಿಗೂ ಇರೋದು ದಿನಕ್ಕೆ 24 ಗಂಟೆನೇ. ವ್ಯತ್ಯಾಸ ಇರೋದು ನೀವಾ ಸಮಯವನ್ನ ಖರ್ಚು ಮಾಡ್ತಿದ್ದೀರಾ ಅಥವಾ ಹೂಡಿಕೆ ಮಾಡ್ತಿದ್ದೀರಾ ಅನ್ನೋದ್ರಲ್ಲಿ. ಸಮಯವನ್ನ ಸರಿಯಾಗಿ ಬಳಸೋಕೆ ಲೇಖಕರು ಒಂದು ಪವರ್ಫುಲ್ ಟೆಕ್ನಿಕ್ ಕೊಡ್ತಾರೆ. ಅದನ್ನ ABCDE ಮೆಥಡ್ ಅಂತ ಕರೀತಾರೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಹಿಂದಿನ ರಾತ್ರಿಯೇ ಮಾರನೇ ದಿನ ಮಾಡಬೇಕಾದ ಎಲ್ಲ ಕೆಲಸಗಳ ಪಟ್ಟಿ ಮಾಡಿ. ಈಗ ಪ್ರತಿ ಕೆಲಸದ ಮುಂದೆ A, B, C, D ಅಥವಾ E ಅಂತ ಬರೆಯಿರಿ. ಎ ಕ್ಯಾಟಗರಿ, ಇದು ಮಾಡಲೇಬೇಕಾದ ಕೆಲಸ, ಮಸ್ಟ್ ಡೂ. ಇದನ್ನ ಮಾಡದೆ ಹೋದ್ರೆ ನಿಮಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಉದಾಹರಣೆಗೆ, ನಾಳೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದು ಅಥವಾ ಕಸ್ಟಮರ್ ಮೀಟಿಂಗ್. ಇದು ನಿಮ್ಮ ಜೀವನದ ಕಪ್ಪೆ ಇದ್ದ ಹಾಗೆ, ಇದನ್ನೇ ನೀವು ಫಸ್ಟ್ ಮಾಡಬೇಕು. ಬಿ ಕ್ಯಾಟಗರಿ, ಇದು ಮಾಡಿದ್ರೆ ಒಳ್ಳೆಯದು, ಶುಡ್ ಡೂ. ಇದನ್ನ ಮಾಡಿಲ್ಲ ಅಂದ್ರೆ ಸ್ವಲ್ಪ ತೊಂದರೆ ಆಗಬಹುದು, ಆದರೆ ಜೀವನ ಹಾಳಾಗಲ್ಲ. ಉದಾಹರಣೆಗೆ, ಫ್ರೆಂಡ್ಗೆ ಕಾಲ್ ಮಾಡೋದು ಅಥವಾ ಇಮೇಲ್ ಚೆಕ್ ಮಾಡೋದು. ನೆನಪಿಡಿ, ನಿಮ್ಮ ಎ ಕೆಲಸ ಮುಗಿಯುವವರೆಗೂ ಬಿ ಕೆಲಸವನ್ನ ಮುಟ್ಟಬೇಡಿ. ಸಿ ಕ್ಯಾಟಗರಿ, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ನೈಸ್ ಟು ಡೂ. ಕಾಫಿ ಕುಡಿಯೋದು, ಹರಟೆ ಹುಡಿಯೋದು, ಇದನ್ನ ಮಾಡದೇ ಹೋದ್ರೂ ಯಾರಿಗೂ ನಷ್ಟ ಇಲ್ಲ. ಡಿ ಕ್ಯಾಟಗರಿ, ಡೆಲಿಗೇಟ್. ಇದು ಬೇರೆಯವರಿಂದ ಮಾಡಿಸಬಹುದಾದ ಕೆಲಸ. ನಿಮ್ಮ ಅಮೂಲ್ಯವಾದ ಸಮಯವನ್ನ ಚಿಕ್ಕ ಪುಟ್ಟ ಕೆಲಸಗಳಿಗೆ ವೇಸ್ಟ್ ಮಾಡಬೇಡಿ, ಅದನ್ನ ಬೇರೆಯವರಿಗೆ ವಹಿಸಿಕೊಡಿ. ಈ ಕ್ಯಾಟಗರಿ, ಎಲಿಮಿನೇಟ್. ಇದು ಅತ್ಯಂತ ಮುಖ್ಯವಾದದ್ದು, ಅಂದ್ರೆ ತೆಗೆದುಹಾಕುವುದು. ಯಾವ ಕೆಲಸದಿಂದ ನಿಮ್ಮ ಗುರಿಗೆ ಯಾವ ಲಾಭನೂ ಇಲ್ಲವೋ ಅಂತಹ ಕೆಲಸವನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಟಿವಿ ನೋಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಸ್ಕ್ರಾಲ್ ಮಾಡೋದು, ಇವೆಲ್ಲವನ್ನ ಡಿಲೀಟ್ ಮಾಡಿ. ಯಶಸ್ವಿ ವ್ಯಕ್ತಿಗಳ ಸೀಕ್ರೆಟ್ ಇಷ್ಟೇ, ಅವರು ಯಾವತ್ತೂ ಎ ಕೆಲಸವನ್ನ ಬಿಟ್ಟು ಸಿ ಅಥವಾ ಇ ಕೆಲಸ ಮಾಡಲ್ಲ. ಸ್ನೇಹಿತರೆ, ನೀವು ಶ್ರೀಮಂತರಾಗಬೇಕು ಅಂದ್ರೆ ನಿಮ್ಮ ಘಂಟೆಯ ಬೆಲೆ ನಿಮಗೆ ಗೊತ್ತಿರಬೇಕು. ನಿಮ್ಮ ಸಮಯವನ್ನ ಕೇವಲ ಹೈ ವ್ಯಾಲ್ಯೂ ಅಂದ್ರೆ ಬೆಲೆ ಇರುವ ಕೆಲಸಗಳ ಮೇಲೆ ಮಾತ್ರ ಹಾಕಿ. ಅಧ್ಯಾಯ 15 ರಿವ್ಯೂ ಯುವರ್ ಗೋಲ್ಸ್ ಡೈಲಿ, ದಿನವೂ ನಿಮ್ಮ ಗುರಿಗಳನ್ನು ಪರಿಶೀಲಿಸಿ. ಸ್ನೇಹಿತರೆ, ಈ ಅಧ್ಯಾಯದಲ್ಲಿ ಬ್ರಯಾನ್ ಟ್ರೇಸಿ ಅವರು ಗುರಿ ಸಾಧನೆಯ ಅತ್ಯಂತ ಪವರ್ಫುಲ್ ಆದ ಟೆಕ್ನಿಕ್ ಒಂದನ್ನು ಹೇಳಿಕೊಡುತ್ತಾರೆ. ಇದನ್ನ ಎಷ್ಟೋ ಜನ ಮಿಲಿಯನೇರ್ಸ್ ಪಾಲಿಸುತ್ತಾರೆ. ಅದೇನೆಂದರೆ, ಪ್ರತಿದಿನ ಬೆಳಿಗ್ಗೆ ನಿಮ್ಮ ಗುರಿಗಳನ್ನು ಹೊಸದಾಗಿ ಬರೆಯುವುದು. ಇದಕ್ಕೆ ನೀವು ಮಾಡಬೇಕಿರುವುದು ಇಷ್ಟೇ: ಒಂದು ಸ್ಪೈರಲ್ ನೋಟ್ಬುಕ್ ತೆಗೆದಿಟ್ಟುಕೊಳ್ಳಿ. ಇದನ್ನ ನಿಮ್ಮ ಗೋಲ್ ಜರ್ನಲ್ ಅಂತ ಕರೆಯಿರಿ. ಪ್ರತಿದಿನ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಆ ಪುಸ್ತಕವನ್ನ ತೆರೆಯಿರಿ. ಒಂದು ಹೊಸ ಖಾಲಿ ಪುಟವನ್ನ ತೆಗೆದುಕೊಳ್ಳಿ. ಅದರಲ್ಲಿ ನಿಮ್ಮ ಟಾಪ್ 10 ಅಥವಾ 15 ಗುರಿಗಳನ್ನ ಬರೆಯಿರಿ. ಆದರೆ ಇಲ್ಲಿ ಒಂದು ಕಟ್ಟುನಿಟ್ಟಾದ ನಿಯಮವಿದೆ: ಯಾವುದೇ ಕಾರಣಕ್ಕೂ ಹಿಂದಿನ ದಿನದ ಪುಟವನ್ನ ತಿರುಗಿಸಿ ನೋಡಬಾರದು. ಹೌದು, ನೀವು ನಿನ್ನೆ ಏನು ಬರೆದಿದ್ವಿ ಅಂತ ನೋಡದೆ ಇವತ್ತು ನಿಮ್ಮ ನೆನಪಿನ ಶಕ್ತಿಯಿಂದಲೇ ಮತ್ತೆ ಆ ಗುರಿಗಳನ್ನ ಬರೆಯಬೇಕು. ಇದರಿಂದ ಏನಾಗುತ್ತೆ ಗೊತ್ತಾ? ನೀವು ಪ್ರತಿದಿನ ನೋಡದೆ ಬರೆಯುವಾಗ ನಿಮ್ಮ ಗುರಿಗಳು ಫಿಲ್ಟರ್ ಆಗುತ್ತವೆ. ನಿನ್ನೆ ಬರೆದ ಯಾವುದೋ ಒಂದು ಗುರಿ ಇವತ್ತು ನಿಮಗೆ ನೆನಪೇ ಬರದೇ ಇರಬಹುದು. ಅಂದರೆ ಅದರರ್ಥ ಅದು ನಿಮಗೆ ಅಷ್ಟೊಂದು ಮುಖ್ಯ ಅಲ್ಲ ಅಂತ. ಆದರೆ ಯಾವ ಗುರಿ ಪ್ರತಿದಿನವೂ ನಿಮ್ಮ ಲಿಸ್ಟ್ನಲ್ಲಿ ಬರುತ್ತೋ ಅದು ನಿಮ್ಮ ರಕ್ತದಲ್ಲಿ ಬೆರೆತು ಹೋಗುತ್ತೆ. ನೀವು ಬರೆಯುವಾಗ ಯಾವಾಗಲೂ ವರ್ತಮಾನ ಕಾಲ ಮತ್ತು ಪಾಸಿಟಿವ್ ಆಗಿ ಬರೆಯಬೇಕು. ನಾನು ತೂಕ ಇಳಿಸಿಕೊಳ್ಳಬೇಕು ಅಂತ ಬರೆಯುವ ಬದಲು ನನ್ನ ತೂಕ 60 ಕೆಜಿ ಇದೆ ಅಂತ ಬರೆಯಿರಿ. ನಾನು ಹೆಚ್ಚು ದುಡ್ಡು ಮಾಡಬೇಕು ಅನ್ನೋ ಬದಲು ನಾನು ಈ ವರ್ಷ 10 ಲಕ್ಷ ಗಳಿಸುತ್ತಿದ್ದೇನೆ ಅಂತ ಬರೆಯಿರಿ. ಲೇಖಕರು ಹೇಳುತ್ತಾರೆ, ಮನುಷ್ಯ ಊಟ ಮಾಡದಿದ್ದರೆ ಹೇಗೆ ಹಸಿವಾಗುತ್ತೋ ಹಾಗೆ ಗುರಿಗಳನ್ನ ಬರೆಯದಿದ್ದರೆ ನಿಮಗೆ ಏನೋ ಕಳೆದುಕೊಂಡ ಹಾಗೆ ಆಗಬೇಕು. ಬೆಳಿಗ್ಗೆ ಎದ್ದು ಕಾಫಿ ಕುಡಿಯೋಕ್ಕೂ ಮುಂಚೆ ಹಲ್ಲು ಉಜ್ಜಿದ ತಕ್ಷಣ ಈ ಕೆಲಸ ಮಾಡಿ. ಇದು ಕೇವಲ 5 ನಿಮಿಷ ಹಿಡಿಯುತ್ತೆ, ಆದರೆ ಈ 5 ನಿಮಿಷ ನಿಮ್ಮ ಇಡೀ ದಿನವನ್ನ ಹೈ ಪರ್ಫಾರ್ಮೆನ್ಸ್ ಮೂಡ್ಗೆ ತರುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಯಸ್ಕಾಂತದ ತರಹ ಕೆಲಸ ಮಾಡಿ ಆ ಗುರಿಗಳನ್ನ ಸಾಧಿಸಲು ಬೇಕಾದ ಅವಕಾಶಗಳನ್ನ ನಿಮ್ಮ ಕಡೆಗೆ ಎಳೆದುಕೊಂಡು ಬರುತ್ತೆ. ಯಾರು ಸೋಮಾರಿತನ ಬಿಟ್ಟು ಪ್ರತಿದಿನ ಇದನ್ನ ಮಾಡುತ್ತಾರೋ ಅವರ ಜೀವನ ರಾಕೆಟ್ ಸ್ಪೀಡ್ನಲ್ಲಿ ಬದಲಾಗೋದ್ರಲ್ಲಿ ಡೌಟೇ ಇಲ್ಲ. ಅಧ್ಯಾಯ 16 ವಿಜುವಲೈಸ್ ಯುವರ್ ಗೋಲ್ಸ್ ಕಂಟಿನ್ಯೂಯಲಿ,
ನಿಮ್ಮ ಗುರಿಗಳನ್ನು ಕಲ್ಪಿಸಿಕೊಳ್ಳುತ್ತೀರಿ. ಸ್ನೇಹಿತರೆ, ಜಗತ್ತಿನ ಎಲ್ಲ ಸೂಪರ್ ಅಚೀವರ್ಸ್ ಬಳಸುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದರೆ ಅದುವೇ ವಿಜುವಲೈಸೇಷನ್, ಅಂದರೆ ಮಾನಸಿಕ ಕಲ್ಪನೆ. ಬ್ರಯಾನ್ ಟ್ರೀಸಿ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ನೀವು ನಿಮ್ಮ ಹೊರಗಿನ ಪ್ರಪಂಚದಲ್ಲಿ ಏನನ್ನು ನೋಡಲು ಬಯಸುತ್ತೀರೋ ಅದನ್ನು ಮೊದಲು ನಿಮ್ಮ ಒಳಗಿನ ಪ್ರಪಂಚದಲ್ಲಿ, ಅಂದರೆ ಮನಸ್ಸಿನಲ್ಲಿ ನೋಡಬೇಕು. ಇದನ್ನು ಅರ್ಥ ಮಾಡಿಕೊಳ್ಳಕ್ಕೆ ನಿಮ್ಮ ಮನಸ್ಸನ್ನು ಒಂದು ಸಿನಿಮಾ ಥಿಯೇಟರ್ ಅಂತ ಅಂದ್ಕೊಳ್ಳಿ. ಆ ಥಿಯೇಟರ್ಗೆ ನೀವೇ ಡೈರೆಕ್ಟರ್, ನೀವೇ ಹೀರೋ ಮತ್ತು ನೀವೇ ಪ್ರೇಕ್ಷಕ. ದಿನದಲ್ಲಿ ಒಮ್ಮೆಯಾದರೂ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ನಿಮ್ಮ ಮುಂದಿನ ಸ್ಕ್ರೀನ್ ಮೇಲೆ ನಿಮ್ಮ ಡ್ರೀಮ್ ಲೈಫ್, ಅಂದರೆ ಕನಸಿನ ಜೀವನದ ಸಿನಿಮಾವನ್ನು ಪ್ಲೇ ಮಾಡಿ. ಉದಾಹರಣೆಗೆ, ನಿಮ್ಮ ಗುರಿ ಒಂದು ಐಷಾರಾಮಿ ಕಾರು ಕೊಳ್ಳುವುದು ಆಗಿದ್ದರೆ ಕೇವಲ ಕಾರಿನ ಫೋಟೋ ನೋಡಬೇಡಿ. ಬದಲಿಗೆ ನೀವೇ ಆ ಕಾರಿನ ಡ್ರೈವಿಂಗ್ ಸೀಟ್ ಮೇಲೆ ಕುಳಿತಿದ್ದೀರಾ ಅಂತ ಊಹಿಸಿಕೊಳ್ಳಿ. ಆ ಸ್ಟೇರಿಂಗ್ ವೀಲ್ ಮುಟ್ಟಿದಾಗ ಕೈಗೆ ಯಾವ ಸ್ಪರ್ಶ ಸಿಗುತ್ತೆ? ಆ ಹೊಸ ಕಾರಿನ ಸೀಟ್ ಸ್ಮೆಲ್ ಹೇಗಿರುತ್ತೆ? ಇಂಜಿನ್ ಸ್ಟಾರ್ಟ್ ಮಾಡಿದಾಗ ಬರುವ ಸೌಂಡ್ ಹೇಗಿರುತ್ತೆ? ನೀವು ಅದನ್ನು ಡ್ರೈವ್ ಮಾಡಿಕೊಂಡು ಹೋಗುವಾಗ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಇವೆಲ್ಲವನ್ನೂ ಈಗಲೇ, ಈ ಕ್ಷಣದಲ್ಲೇ ಅನುಭವಿಸಿ. ಇಲ್ಲಿ ಸೀಕ್ರೆಟ್ ಏನಂದ್ರೆ, ನಮ್ಮ ಮೆದುಳಿಗೆ ನಿಜಕ್ಕೂ ನಡೀತಾ ಇರೋದಕ್ಕೂ ಮತ್ತು ನಾವು ಕಲ್ಪನೆ ಮಾಡಿಕೊಳ್ಳುತ್ತಿರೋದಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ. ಯಾವಾಗ ನೀವು ಒಂದು ದೃಶ್ಯವನ್ನ ಕ್ಲಿಯರ್ ಆಗಿ ನೋಡ್ತೀರೋ ಮತ್ತು ಅದರ ಜೊತೆಗೆ ಎಮೋಷನ್, ಅಂದರೆ ಭಾವನೆಯನ್ನ ಸೇರಿಸ್ತೀರೋ, ಆಗ ಮ್ಯಾಜಿಕ್ ಶುರುವಾಗುತ್ತೆ. ಕೇವಲ ಕಾರು ನೋಡಿದ್ರೆ ಸಾಲದು, ಆ ಕಾರು ಸಿಕ್ಕಾಗ ಆಗುವ ಖುಷಿಯನ್ನ ಈಗಲೇ ಪಡಬೇಕು. ಕೇವಲ ದೊಡ್ಡ ಮನೆ ನೋಡಿದ್ರೆ ಸಾಲದು, ಆ ಮನೆಯಲ್ಲಿ ಓಡಾಡುವಾಗ ಸಿಗುವ ನೆಮ್ಮದಿಯನ್ನ ಈಗಲೇ ಅನುಭವಿಸಬೇಕು. ನಿಮ್ಮ ಮಾನಸಿಕ ಚಿತ್ರಣ ಎಷ್ಟು ಕ್ಲಿಯರ್ ಆಗಿರುತ್ತೋ ಅಷ್ಟು ವೇಗವಾಗಿ ನಿಮ್ಮ ಗುರಿ ನಿಮ್ಮ ಕಡೆಗೆ ಬರುತ್ತೆ. ಲೇಖಕರು ಸಲಹೆ ನೀಡುವಂತೆ ಇದಕ್ಕೆ ಬೆಸ್ಟ್ ಸಮಯ ಅಂದರೆ ರಾತ್ರಿ ಮಲಗುವ ಮುನ್ನ. ನಿದ್ದೆಗೆ ಜಾರುವ ಮುನ್ನ ಕೊನೆಯದಾಗಿ ನಿಮ್ಮ ಗುರಿ ಈಡೇರಿರುವ ದೃಶ್ಯವನ್ನ ನೋಡಿ. ಮುಖದ ಮೇಲೆ ಒಂದು ಸ್ಮೈಲ್ ಇಟ್ಟುಕೊಂಡು ಮಲಗಿ. ಆಗ ರಾತ್ರಿ ಇಡೀ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ ಗುರಿಯ ಮೇಲೆ ಕೆಲಸ ಮಾಡುತ್ತೆ. ಬೆಳಿಗ್ಗೆ ಏಳುವಾಗ ನಿಮಗೆ ಹೊಸ ಐಡಿಯಾಗಳು ಹೊಳೆಯುತ್ತವೆ. ನೆನಪಿಡಿ, ಅ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್, ಅಂದರೆ ಒಂದು ಚಿತ್ರ 1000 ಪದಗಳಿಗೆ ಸಮ. ಹಾಗಾಗಿ ನಿಮ್ಮ ಮನಸ್ಸಿನ ಗೋಡೆಯ ಮೇಲೆ ಯಾವಾಗಲೂ ನಿಮ್ಮ ಗೆಲುವಿನ ಚಿತ್ರವನ್ನೇ ಹಾಕಿಡಿ. ಅಧ್ಯಾಯ 17. ಆಕ್ಟಿವೇಟ್ ಯುವರ್ ಸೂಪರ್ ಕಾನ್ಷಿಯಸ್ ಮೈಂಡ್. ನಿಮ್ಮ ಸೂಪರ್ ಕಾನ್ಷಿಯಸ್ ಮನಸ್ಸನ್ನು ಸಕ್ರಿಯಗೊಳಿಸಿ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಏನೆಲ್ಲ ನೋಡಿದ್ವಿ? ಗುರಿ ಬರೆಯೋದು, ಪ್ಲಾನ್ ಮಾಡೋದು, ಹಾರ್ಡ್ ವರ್ಕ್ ಮಾಡೋದು, ಇವೆಲ್ಲವೂ ನಮ್ಮ ಕೈಯಲ್ಲಿರುವ ಕೆಲಸಗಳು. ಆದರೆ ಮನುಷ್ಯನ ಸಾಮರ್ಥ್ಯಕ್ಕೂ ಮೀರಿದ ಒಂದು ಅದ್ಭುತವಾದ ಶಕ್ತಿ ಇದೆ. ಅದನ್ನೇ ಬ್ರಯಾನ್ ಟ್ರೇಸಿ ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ ಕರೀತಾರೆ. ಇದನ್ನ ಕೆಲವರು ದೇವರು ಅಂತಾರೆ, ಕೆಲವರು ಯೂನಿವರ್ಸಲ್ ಮೈಂಡ್ ಅಂದರೆ ವಿಶ್ವಪ್ರಜ್ಞೆ ಅಂತಾರೆ, ಇನ್ನು ಕೆಲವರು ಅಂತಃಪ್ರಜ್ಞೆ ಅಂದರೆ ಇಂಟ್ಯೂಷನ್ ಅಂತಾರೆ. ಹೆಸರು ಏನೇ ಇರಲಿ, ಇದು ಒಂದು ವೈಫೈ ಇದ್ದ ಹಾಗೆ. ಇದು ನಿಮ್ಮ ಮನಸ್ಸನ್ನ ಇಡೀ ಪ್ರಪಂಚದ ಜೊತೆ ಕನೆಕ್ಟ್ ಮಾಡುತ್ತೆ. ನೀವು ಎಂದಾದರೂ ಗಮನಿಸಿದ್ದೀರಾ? ನೀವು ಯಾರೋ ಒಬ್ಬ ಹಳೆಯ ಸ್ನೇಹಿತನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ, ತಕ್ಷಣ ಅವರೇ ನಿಮಗೆ ಫೋನ್ ಮಾಡ್ತಾರೆ. ಅಥವಾ ನಿಮಗೆ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಸಿಗದೆ ತಲೆ ಕೆಟ್ಟು ಹೋಗಿರುತ್ತೆ. ಆದರೆ ಒಂದು ದಿನ ಸ್ನಾನ ಮಾಡುವಾಗಲೋ ಅಥವಾ ವಾಕಿಂಗ್ ಹೋಗುವಾಗಲೋ ಇದ್ದಕ್ಕಿದ್ದಂತೆ ತಲೆಯಲ್ಲಿ ಒಂದು ಐಡಿಯಾ ಲೈಟ್ ಹತ್ತಿಕೊಳ್ಳುತ್ತೆ. ಇದೆಲ್ಲ ಹೇಗೆ ಸಾಧ್ಯ? ಇದೇ ಸೂಪರ್ ಕಾನ್ಷಿಯಸ್ ಮೈಂಡಿನ ಕೆಲಸ. ಲೇಖಕರು ಹೇಳ್ತಾರೆ, ಈ ಶಕ್ತಿಯನ್ನ ನಾವು ಬೇಕಂದಾಗ ಬಳಸ್ಕೊಳ್ಬಹುದು. ಅದಕ್ಕೆ 2 ಕಂಡೀಷನ್ ಇದೆ. ನಿಮ್ಮ ಗುರಿ 100ಕ್ಕೆ 100ರಷ್ಟು ಸ್ಪಷ್ಟವಾಗಿರಬೇಕು. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿರಬೇಕು, ರಿಲ್ಯಾಕ್ಸ್ಡ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನೀವು ಒಂದು ಹೋಟೆಲ್ಗೆ ಹೋಗಿ ಆರ್ಡರ್ ಮಾಡಿದ ಹಾಗೆ. ನೀವು ವೇಟರ್ಗೆ ನನಗೆ ಇಡ್ಲಿ ಬೇಕು ಅಂತ ಕ್ಲಿಯರ್ ಆಗಿ ಆರ್ಡರ್ ಮಾಡ್ತೀರಾ. ಆಮೇಲೆ ನೀವೇ ಕಿಚನ್ ಒಳಗೆ ಹೋಗಿ ಅಡುಗೆ ಮಾಡ್ತೀರಾ? ಇಲ್ಲ ಅಲ್ವಾ? ನೀವು ಆರಾಮಾಗಿ ಚೇರ್ ಮೇಲೆ ಕೂತು ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ಇರ್ತೀರಾ. ನಿಮಗೆ ಗೊತ್ತು, ಕಿಚನ್ನಲ್ಲಿ ನಿಮಗಾಗಿ ಯಾರೋ ಕೆಲಸ ಮಾಡ್ತಿದ್ದಾರೆ, ಸರಿಯಾದ ಸಮಯಕ್ಕೆ ಊಟ ನಿಮ್ಮ ಟೇಬಲ್ ಮೇಲೆ ಬರುತ್ತೆ ಅಂತ. ನಮ್ಮ ಜೀವನದ ಗುರಿಗಳೂ ಅಷ್ಟೇ. ಒಮ್ಮೆ ನೀವು ಗುರಿಯನ್ನ ಬರೆದು ಅದನ್ನ ಪ್ಲಾನ್ ಮಾಡಿ ಕಷ್ಟಪಟ್ಟು ಕೆಲಸ ಶುರು ಮಾಡಿದ ಮೇಲೆ ಫಲಿತಾಂಶದ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟುಬಿಡಬೇಕು. ಇದನ್ನೇ ಲೆಟ್ ಗೋ ಅಂದರೆ ಬಿಟ್ಟು ಬಿಡುವುದು ಅಂತಾರೆ. ಯಾವಾಗ ನೀವು ಟೆನ್ಷನ್ ಮಾಡಿಕೊಳ್ಳೋದನ್ನ ನಿಲ್ಲಿಸ್ತೀರೋ ಆಗ ನಿಮ್ಮ ಸೂಪರ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಆಗುತ್ತೆ. ಅದು ನಿಮಗೆ ಬೇಕಾದ ಜನರನ್ನ, ಬೇಕಾದ ಅವಕಾಶಗಳನ್ನ, ಬೇಕಾದ ದುಡ್ಡನ್ನ ಮ್ಯಾಗ್ನೆಟ್ ತರಹ ಎಳೆದುಕೊಂಡು ಬರುತ್ತೆ. ಇದನ್ನೇ ನಾವು ಅದೃಷ್ಟ ಅಥವಾ ಕಾಕತಾಳೀಯ ಅಂತ ಕರಿತೀವಿ. ಆದರೆ ನಿಜಕ್ಕೂ ಅದು ಅದೃಷ್ಟ ಅಲ್ಲ,
ಅದು ಈ ಮೈಂಡ್ ಪವರ್. ಸೊ ಇವತ್ತಿನಿಂದ ಒಂದು ಅಭ್ಯಾಸ ಮಾಡಿಕೊಳ್ಳಿ. ನೀವು ಎಷ್ಟೇ ಬ್ಯುಸಿ ಇದ್ರೂ ದಿನಕ್ಕೆ 15 ನಿಮಿಷ ಏನೂ ಮಾಡದೆ ಸುಮ್ಮನೆ ಕುಳಿತುಕೊಳ್ಳಿ. ಮೆಡಿಟೇಷನ್. ನಿಮ್ಮ ಮನಸ್ಸನ್ನು ಶಾಂತ ಮಾಡಿ. ಯಾವಾಗ ಮನಸ್ಸು ಶಾಂತವಾಗುತ್ತೋ ಆಗ ಈ ಸೂಪರ್ ಕಾನ್ಷಿಯಸ್ ಮೈಂಡ್ ನಿಮಗೆ ದಾರಿ ತೋರಿಸೋಕೆ ಶುರು ಮಾಡುತ್ತೆ. ನಿಮ್ಮ ಒಳಗಿನಿಂದ ಒಂದು ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಹೇಳಿದ ಹಾಗೆ ಕೇಳಿ. ಅದು ಯಾವತ್ತೂ ತಪ್ಪು ದಾರಿ ತೋರಿಸಲ್ಲ. ಅಧ್ಯಾಯ 18 ರಿಮೇನ್ ಫ್ಲೆಕ್ಸಿಬಲ್ ಎಟ್ ಆಲ್ ಟೈಮ್ಸ್. ಯಾವಾಗಲೂ ಬದಲಾವಣೆಗೆ ತೆರೆದುಕೊಳ್ಳಿ. ಸ್ನೇಹಿತರೆ, ನಾವು ಗುರಿ ಇಟ್ಕೊಂಡು ಪ್ರಯಾಣ ಶುರು ಮಾಡಿದ್ಮೇಲೆ ನಮಗೆ ಅತಿ ಹೆಚ್ಚು ಕಾಡುವ ಪ್ರಶ್ನೆ ಅಂದ್ರೆ, ನಾನು ಅಂದುಕೊಂಡ ದಾರಿಯಲ್ಲಿ ಅಡೆತಡೆ ಬಂದ್ರೆ ಏನ್ ಮಾಡೋದು? ಅದಕ್ಕೆ ಬ್ರಯಾನ್ ಟ್ರೇಸಿ ಒಂದು ಬಂಗಾರದಂತಹ ಸಲಹೆ ಕೊಡ್ತಾರೆ. ಬಿ ಕ್ಲಿಯರ್ ಅಬೌಟ್ ಯುವರ್ ಗೋಲ್, ಬಟ್ ಬಿ ಫ್ಲೆಕ್ಸಿಬಲ್ ಅಬೌಟ್ ದ ಪ್ರಾಸೆಸ್. ಅಂದ್ರೆ ನಿಮ್ಮ ಗುರಿಯ ಬಗ್ಗೆ ನಿಮಗೆ ಹಠ ಇರಲಿ, ಆದರೆ ಆ ಗುರಿಯನ್ನು ತಲುಪುವ ದಾರಿಯ ಬಗ್ಗೆ ನೀವು ಫ್ಲೆಕ್ಸಿಬಲ್ ಆಗಿರಲಿ, ಅಂದ್ರೆ ಹೊಂದಿಕೊಳ್ಳುವಂತಿರಲಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಚಾರ್ಲ್ಸ್ ಡಾರ್ವಿನ್ ಅವರ ಒಂದು ಫೇಮಸ್ ಮಾತನ್ನ ನೆನಪಿಸ್ಕೊಳ್ಳಿ. ಅವರು ಹೇಳ್ತಾರೆ, ಪ್ರಕೃತಿಯಲ್ಲಿ ಅತಿ ಹೆಚ್ಚು ಬಲಶಾಲಿಯಾಗಿರುವ ಪ್ರಾಣಿ ಉಳಿಯುವುದಿಲ್ಲ, ಅತಿ ಹೆಚ್ಚು ಬುದ್ಧಿವಂತ ಪ್ರಾಣಿಯೂ ಉಳಿಯುವುದಿಲ್ಲ. ಆದರೆ ಯಾವುದು ಬದಲಾವಣೆಗೆ ಬೇಗ ಒಗ್ಗಿಕೊಳ್ಳುತ್ತದೆಯೋ ಅದು ಮಾತ್ರ ಉಳಿಯುತ್ತದೆ. ನೋಡಿ, ಜೋರಾಗಿ ಬಿರುಗಾಳಿ ಬಂದಾಗ ಗಟ್ಟಿಯಾಗಿ ನಿಂತಿರುವ ದೊಡ್ಡ ದೊಡ್ಡ ಮರಗಳು ಮುರಿದು ಬೀಳುತ್ತವೆ. ಆದರೆ ಹುಲ್ಲುಗಾವಲಿನ ಸಣ್ಣ ಹುಲ್ಲು ಗಾಳಿ ಬಂದಾಗ ಬಾಗುತ್ತೆ, ಗಾಳಿ ಹೋದ ಮೇಲೆ ಮತ್ತೆ ಎದ್ದು ನಿಲ್ಲುತ್ತೆ. ನಾವು ಆ ಹುಲ್ಲಿನ ತರಹ ಇರಬೇಕು. ಉದಾಹರಣೆಗೆ, ನೀವೊಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ತೀರಾ. ನಿಮ್ಮ ಪ್ಲಾನ್ ಎ ಫೇಲ್ ಆಗುತ್ತೆ. ಆಗ ನೀವೇನ್ ಮಾಡ್ತೀರಾ? ಅಯ್ಯೋ ಹೋಯಿತು ಅಂತ ಬಿಸ್ನೆಸ್ ಮುಚ್ಚಿ ಮನೆಗೆ ಹೋಗ್ತೀರಾ? ಇಲ್ಲ. ಪ್ಲಾನ್ ಎ ವರ್ಕ್ ಆಗಿಲ್ಲ ಅಂದ್ರೆ ಪ್ಲಾನ್ ಬಿ ಮಾಡಿ. ಅದು ವರ್ಕ್ ಆಗಿಲ್ಲ ಅಂದ್ರೆ ಪ್ಲಾನ್ ಸಿ ಮಾಡಿ. ಇಂಗ್ಲಿಷ್ ಅಕ್ಷರಮಾಲೆಯಲ್ಲಿ 26 ಅಕ್ಷರಗಳಿವೆ. ಪ್ಲಾನ್ ಮುಗಿಯೋದೇ ಇಲ್ಲ. ಆದರೆ ಎಷ್ಟೋ ಜನ ಏನ್ ತಪ್ಪು ಮಾಡ್ತಾರೆ ಗೊತ್ತಾ? ಅವರು ತಮ್ಮ ಗುರಿಯನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ತಮ್ಮ ಪ್ಲಾನ್ ಅನ್ನ ಪ್ರೀತಿಸ್ತಾರೆ. ನಾನು ಹೀಗೆ ಗೆಲ್ಲಬೇಕು ಅಂತ ಹಠ ಹಿಡಿತಾರೆ. ಅದು ತಪ್ಪು. ಗುರಿ ತಲುಪೋದು ಮುಖ್ಯನೇ ಹೊರತು ಯಾವ ದಾರಿಯಲ್ಲಿ ಹೋದೆವು ಅನ್ನೋದು ಮುಖ್ಯ ಅಲ್ಲ. ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ಹುಡುಕಿ. ಬಾಗಿಲೇ ಇಲ್ಲ ಅಂದ್ರೆ ಕಿಟಕಿ ಹುಡುಕಿ. ಕಿಟಕಿನೂ ಇಲ್ಲ ಅಂದ್ರೆ ಗೋಡೆ ಒಡೆದು ದಾರಿ ಮಾಡಿ. ಆದ್ರೆ ನಿಲ್ಬೇಡಿ. ಲೇಖಕರು ಹೇಳ್ತಾರೆ, ಇವತ್ತಿನ ಕಾಲದಲ್ಲಿ ಜಗತ್ತು ತುಂಬಾನೇ ವೇಗವಾಗಿ ಬದಲಾಗ್ತಿದೆ. ಹೊಸ ಟೆಕ್ನಾಲಜಿ ಬರ್ತಿದೆ, ಹೊಸ ಕಾಂಪಿಟಿಷನ್ ಬರ್ತಿದೆ. ಇಂತಹ ಸಮಯದಲ್ಲಿ ನನಗೆ ಎಲ್ಲ ಗೊತ್ತು ಅಂತ ಕೂರಬೇಡಿ. ಯಾವಾಗಲೂ ಹೊಸ ಐಡಿಯಾಗಳಿಗೆ ವೆಲ್ಕಮ್ ಹೇಳಿ. ಯಾರು ತಮ್ಮ ತಪ್ಪುಗಳನ್ನು ಬೇಗ ಒಪ್ಕೊಳ್ತಾರೋ ಮತ್ತು ತಕ್ಷಣ ಹೊಸ ದಾರಿಯನ್ನ ಹುಡುಕ್ತಾರೋ ಅವರೇ ನಿಜವಾದ ಚಾಂಪಿಯನ್ಸ್. ಹಾಗಾದ್ರೆ ಹೊಸ ದಾರಿ ಹುಡುಕೋಕೆ ನಮಗೆ ಬೇಕಾಗಿರೋದು ಏನು? ಅದೇ ಸೃಜನಶೀಲತೆ, ಅಂದ್ರೆ ಕ್ರಿಯೇಟಿವಿಟಿ. ನಮಗೆ ಕ್ರಿಯೇಟಿವಿಟಿ ಇಲ್ಲಪ್ಪ, ನಾವು ಆರ್ಟಿಸ್ಟ್ ಅಲ್ಲ ಅಂದ್ಕೋಬೇಡಿ. ಪ್ರತಿಯೊಬ್ಬರಲ್ಲೂ ಕ್ರಿಯೇಟಿವಿಟಿ ಇರುತ್ತೆ. ಅದನ್ನು ಹೊರಗೆ ತರೋದು ಹೇಗೆ? ಅದನ್ನೇ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 19 ಅನ್ಲಾಕ್ ಯುವರ್ ಇನ್ಬಾರ್ನ್ ಕ್ರಿಯೇಟಿವಿಟಿ. ನಿಮ್ಮಲ್ಲಿರುವ ಸೃಜನಶೀಲತೆಯನ್ನ ಹೊರತನ್ನಿ. ಸ್ನೇಹಿತರೆ, ಕ್ರಿಯೇಟಿವಿಟಿ ಅಥವಾ ಸೃಜನಶೀಲತೆ ಅಂದ ತಕ್ಷಣ ಬಹಳ ಜನ ಏನಂದ್ಕೊಳ್ತಾರೆ ಗೊತ್ತಾ? ಓ, ನಾನೇನೋ ಪೇಂಟರ್ ಅಲ್ಲ, ಮ್ಯೂಸಿಷಿಯನ್ ಅಲ್ಲ, ನಾನೇನೋ ಆರ್ಟಿಸ್ಟ್ ಅಲ್ಲ, ಸೊ ನನಗೆ ಕ್ರಿಯೇಟಿವಿಟಿ ಇಲ್ಲ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಆದರೆ ಬ್ರಯಾನ್ ಟ್ರೇಸಿ ಹೇಳ್ತಾರೆ, ಇದು ಹಸಿ ಸುಳ್ಳು. ಈ ಪ್ರಪಂಚದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಮನುಷ್ಯನೂ ಕ್ರಿಯೇಟಿವ್ ಆಗೇ ಹುಟ್ಟಿರ್ತಾನೆ. ನಿಜವಾದ ಕ್ರಿಯೇಟಿವಿಟಿ ಅಂದ್ರೆ ಅದ್ಭುತವಾಗಿ ಚಿತ್ರ ಬಿಡಿಸೋದು ಅಷ್ಟೇ ಅಲ್ಲ. ನಿಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಹೊಸ ರೀತಿಯ ಪರಿಹಾರ ಹುಡುಕುವುದೇ ನಿಜವಾದ ಕ್ರಿಯೇಟಿವಿಟಿ. ನಿಮ್ಮ ಕ್ರಿಯೇಟಿವಿಟಿ ಅನ್ನೋದು ಜಿಮ್ನಲ್ಲಿರುವ ಮಸಲ್ ಅಥವಾ ಸ್ನಾಯುವಿನ ತರಹ. ನೀವು ಜಿಮ್ಗೆ ಹೋಗಿ ಡಂಬಲ್ಸ್ ಎತ್ತುತ್ತಾ ಇದ್ರೆ ನಿಮ್ಮ ಸ್ನಾಯು ಗಟ್ಟಿಯಾಗುತ್ತೆ. ಹಾಗೆ ಬಿಟ್ರೆ ಅದು ವೀಕ್ ಆಗುತ್ತೆ. ನಿಮ್ಮ ಮೆದುಳು ಕೂಡ ಅಷ್ಟೇ. ನೀವು ಅದಕ್ಕೆ ಎಷ್ಟು ಕೆಲಸ ಕೊಡ್ತೀರೋ ಅದು ಅಷ್ಟು ಶಾರ್ಪ್ ಆಗುತ್ತೆ. ಇದಕ್ಕಾಗಿ ಲೇಖಕರು ಒಂದು ಮ್ಯಾಜಿಕ್ ಟೆಕ್ನಿಕ್ ಹೇಳಿಕೊಡ್ತಾರೆ. ಇದನ್ನ ಮೈಂಡ್ ಸ್ಟಾರ್ಮಿಂಗ್ ಅಂತ ಕರೀತಾರೆ. ಇದನ್ನ ಪ್ರಪಂಚದ ಎಷ್ಟೋ ಸಿಇಒಗಳು ಬಳಸ್ತಾರೆ. ಇದು ಹೇಗೆ ಕೆಲಸ ಮಾಡುತ್ತೆ? ಒಂದು ಖಾಲಿ ಪೇಪರ್ ತಗೊಳ್ಳಿ. ಅದರ ಮೇಲೆ ನಿಮ್ಮ ಅತಿ ಮುಖ್ಯವಾದ ಗುರಿಯನ್ನ ಪ್ರಶ್ನೆಯ ರೂಪದಲ್ಲಿ ಬರೆಯಿರಿ. ಉದಾಹರಣೆಗೆ, ನಾನು ನನ್ನ ಆದಾಯವನ್ನ ಡಬಲ್ ಮಾಡೋದು ಹೇಗೆ? ಅಥವಾ ನಾನು 10 ಕೆಜಿ ತೂಕ ಇಳಿಸ್ಕೊಡೋದು ಹೇಗೆ? ಈಗ ಆ ಪ್ರಶ್ನೆಗೆ 20 ಉತ್ತರಗಳನ್ನ 20 ಆನ್ಸರ್ಸ್ನ ಬರೆಯಿರಿ. ಶುರುವಿನಲ್ಲಿ 3-4 ಉತ್ತರ ಬರೆಯೋದು ಸುಲಭ. ನಾನು ಜಾಸ್ತಿ ಕೆಲಸ ಮಾಡಬೇಕು, ಬೆಳಗ್ಗೆ ಬೇಗ ಏಳಬೇಕು ಅಂತ ಬರೀತೀಯ. ಆದರೆ 10ನೇ ಉತ್ತರದ ಮೇಲೆ ನಿಮ್ಮ ಮೆದುಳಿಗೆ ಬೆವರಿಲೇಕೆ ಶುರುವಾಗುತ್ತೆ. ಆದರೂ ಬಿಡಬೇಡಿ, ನಿಮ್ಮ ಮೆದುಳನ್ನ ಹಿಂಡಿ 20 ಉತ್ತರಗಳನ್ನ ಬರೆಯಲೇಬೇಕು. ಲೇಖಕರು ಹೇಳ್ತಾರೆ, ಸಾಮಾನ್ಯವಾಗಿ ಆ 20ನೇ ಉತ್ತರ ಇದೆಯಲ್ಲ,
ಅದು ನಿಮ್ಮ ಜೀವನವನ್ನೇ ಬದಲಾಯಿಸುವ ಐಡಿಯಾ ಆಗಿರುತ್ತೆ. ಅದು ಅಲ್ಲಿವರೆಗೂ ನಿಮ್ಮ ತಲೆಯಲ್ಲಿ ಅಡಗಿ ಕುಂತಿರುತ್ತೆ. ಒಮ್ಮೆ ಈ 20 ಐಡಿಯಾಗಳು ಸಿಕ್ಕಿ ಮೇಲೆ ಸುಮ್ಮನೆ ಕೂರಬೇಡಿ. ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ತಕ್ಷಣ ಆಕ್ಷನ್ ತಗೊಳ್ಳಿ. ಯಾಕಂದ್ರೆ ಕೇವಲ ಐಡಿಯಾ ಇದ್ರೆ ಸಾಲದು, ಅದಕ್ಕೆ ವೇಗ ಇರಬೇಕು. ಯಶಸ್ವಿ ಜನರು ಬೆಳಗ್ಗೆ ಐಡಿಯಾ ಬಂದ್ರೆ ಸಂಜೆ ಒಳಗೆ ಅದನ್ನು ಟೆಸ್ಟ್ ಮಾಡಿರ್ತಾರೆ. ಸೋಮಾರಿಗಳು ನಾಳೆ ನೋಡೋಣ ಅಂತ ಮುಂದೆ ದುಡ್ತಾರೆ. ಸೊ ಪ್ರತಿದಿನ ಏನಾದರೂ ಕೆಲಸ ನಡೀತಾನೆ ಇರಬೇಕು. ನಮ್ಮ ದೊಡ್ಡ ಗುರಿಯ ಕಡೆಗೆ ಸಣ್ಣ ಹೆಜ್ಜೆ ಇಡ್ತಲೇ ಇರಬೇಕು. ಅಧ್ಯಾಯ 20 ಡೂ ಸಮಥಿಂಗ್ ಎವ್ರಿ ಡೇ. ಪ್ರತಿದಿನ ಏನಾದರೂ ಕೆಲಸ ಮಾಡಿ. ಸ್ನೇಹಿತರೆ, ನಮ್ಮತ್ರ ಬೆಸ್ಟ್ ಪ್ಲಾನ್ ಇದೆ, ಬೆಸ್ಟ್ ಐಡಿಯಾ ಇದೆ. ಆದರೆ ಅದೆಲ್ಲವೂ ಕೇವಲ ಪೇಪರ್ ಮೇಲಿದ್ದರೆ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಜೀವ ಬರಬೇಕು ಅಂದ್ರೆ ಈ ಅಧ್ಯಾಯವನ್ನು ನೀವು ಪಾಲಿಸಲೇಬೇಕು. ಬ್ರಯಾನ್ ಟ್ರೇಸಿ ಯಶಸ್ಸಿನ ಅತಿ ದೊಡ್ಡ ರಹಸ್ಯವನ್ನ ಒಂದೇ ಪದದಲ್ಲಿ ಹೇಳ್ತಾರೆ. ಅದುವೇ ಮೊಮೆಂಟಮ್. ಕನ್ನಡದಲ್ಲಿ ಇದನ್ನ ವೇಗ ಅಥವಾ ಚಲನೆ ಅಂತ ಕರಿಬೋದು. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಿಂಪಲ್ ಆದ ಉದಾಹರಣೆ ಕೊಡ್ತೀನಿ. ನೀವೆಂದಾದರೂ ರೋಡ್ ಮೇಲೆ ಕೆಟ್ಟು ನಿಂತಿರೋ ಕಾರನ್ನ ಅಥವಾ ಬಸ್ಸನ್ನ ತಳ್ಳಿದ್ದೀರಾ? ಗಮನಿಸಿ ನೋಡಿ, ಆ ಕಾರನ್ನ ನಿಂತ ಜಾಗದಿಂದ ಸ್ವಲ್ಪ ಮುಂದಕ್ಕೆ ಕದಿಸಲು ನಿಮಗೆ ವಿಪರೀತ ಶಕ್ತಿ ಬೇಕಾಗುತ್ತೆ. ನೀವು ಬೆವರು ಸುರಿಸಿ ಉಸಿರು ಬಿಗಿ ಹಿಡಿದು ತಳ್ಳಬೇಕು. ಆದರೆ ಒಮ್ಮೆ ಆ ಕಾರು ಚಕ್ರ ಉರುಳಿಸಿ ಸ್ವಲ್ಪ ಮುಂದೆ ಚಲಿಸೋಕೆ ಶುರು ಮಾಡಿದ್ರೆ ಏನಾಗುತ್ತೆ? ಆಮೇಲೆ ಅದನ್ನ ತಳ್ಳೋದು ತುಂಬಾನೇ ಸುಲಭ ಅಲ್ವಾ? ಕಾರು ಮೂವ್ ಆಗ್ತಾ ಇದ್ರೆ ನೀವು ಒಂದೇ ಕೈಯಲ್ಲಿ ತಳ್ಕೊಂಡು ಹೋಗಬಹುದು. ನಮ್ಮ ಜೀವನದ ಯಶಸ್ಸು ಕೂಡ ಸೇಮ್ ಇದೇ ಕಾರಿನ ತರಹ. ಶುರು ಮಾಡೋದು ತುಂಬಾನೇ ಕಷ್ಟ. ಅದಕ್ಕೆ ಲೇಖಕರು ಲಿಫ್ಟ್ ಆಫ್ ಅಂತಾರೆ. ರಾಕೆಟ್ ಭೂಮಿಯಿಂದ ಮೇಲಕ್ಕೆ ಏಳುವಾಗ ಅತಿ ಹೆಚ್ಚು ಇಂಧನ ಖರ್ಚಾಗುತ್ತೆ. ಆದರೆ ಒಮ್ಮೆ ಅದು ಬಾಹ್ಯಾಕಾಶಕ್ಕೆ ಸೇರಿದ್ರೆ ಅದು ಆರಾಮಾಗಿ ಚಲಿಸುತ್ತೆ. ಅದಕ್ಕೆ ಬ್ರಯಾನ್ ಟ್ರೇಸಿ ಕೊಡುವ ಗೋಲ್ಡನ್ ರೂಲ್ ಏನಂದ್ರೆ ಡೂ ಸಮಥಿಂಗ್ ಎವ್ರಿ ಸಿಂಗಲ್ ಡೇ. ಅಂದ್ರೆ ವಾರದ 7 ದಿನವೂ ವರ್ಷದ 365 ದಿನವೂ ಪ್ರತಿದಿನ ನಿಮ್ಮ ಗುರಿಗಾಗಿ ಏನಾದರೂ ಒಂದೇ ಒಂದು ಕೆಲಸವನ್ನ ಮಾಡಲೇಬೇಕು. ಒಂದು ದಿನವೂ ಗ್ಯಾಪ್ ಕೊಡಬೇಡಿ. ಇವತ್ತು ಭಾನುವಾರ, ಇವತ್ತು ರಜಾ ಅಂತ ಸುಮ್ಮನೆ ಕೂರಬೇಡಿ. ಅಟ್ಲೀಸ್ಟ್ 10 ನಿಮಿಷನಾದರೂ ನಿಮ್ಮ ಗುರಿಗಾಗಿ ಕೆಲಸ ಮಾಡಿ. ಪುಸ್ತಕ ಓದಿ, ಅಥವಾ ಯಾರಿಗಾದರೂ ಕಾಲ್ ಮಾಡಿ, ಅಥವಾ ಪ್ಲಾನ್ ಮಾಡಿ. ಯಾಕೆ ಗೊತ್ತಾ? ಯಾವಾಗ ನೀವು ಒಂದು ದಿನ ಕೆಲಸ ನಿಲ್ಲಿಸ್ತೀರೋ ನಿಮ್ಮ ಮೊಮೆಂಟಮ್ ಬ್ರೇಕ್ ಆಗುತ್ತೆ. ನಿಮ್ಮ ಕಾರು ಮತ್ತೆ ನಿಂತು ಹೋಗುತ್ತೆ. ಮಾರನೇ ದಿನ ನೀವು ಮತ್ತೆ 0ಇಂದ ಆ ಕಾರನ್ನ ತಳ್ಳೋಕೆ ಶುರು ಮಾಡಬೇಕಾಗುತ್ತೆ. ಅದು ನಿಮಗೆ ಡಬಲ್ ಕಷ್ಟ ಆಗುತ್ತೆ. ಅದಕ್ಕೆ ಲೇಖಕರು ಹೇಳ್ತಾರೆ, ಯಶಸ್ಸು ಅನ್ನೋದು ಒಂದು ನಂಬರ್ಸ್ ಗೇಮ್. ನೀವು ಎಷ್ಟು ಜಾಸ್ತಿ ಪ್ರಯತ್ನ ಮಾಡ್ತೀರೋ ನೀವು ಗೆಲ್ಲುವ ಚಾನ್ಸ್ ಅಷ್ಟು ಜಾಸ್ತಿ ಇರುತ್ತೆ. ನೀವು ಎಷ್ಟು ವೇಗವಾಗಿ ಚಲಿಸ್ತೀರೋ ನಿಮ್ಮ ಮೈಂಡ್ ಅಷ್ಟು ಶಾರ್ಪ್ ಆಗುತ್ತೆ, ನಿಮಗೆ ಅಷ್ಟು ಎನರ್ಜಿ ಬರುತ್ತೆ. ಸೊ ಇವತ್ತೇ ಪ್ರಮಾಣ ಮಾಡಿ, ನಾನು ಎಷ್ಟೇ ಬ್ಯುಸಿ ಇದ್ದರೂ, ಎಷ್ಟೇ ಸುಸ್ತಾಗಿದ್ದರೂ ನನ್ನ ಗುರಿಗಾಗಿ ಒಂದು ಹೆಜ್ಜೆ ಮುಂದಿಟ್ಟೇ ಮಲಗ್ತೀನಿ ಅಂತ. ಯಾವಾಗ ನೀವು ಈ ರೀತಿ ನಿರಂತರವಾಗಿ ಕೆಲಸ ಮಾಡ್ತೀರೋ ನಿಮ್ಮನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಕೆಲವೊಮ್ಮೆ ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರೂ ಸೋಲು ಎದುರಾಗುತ್ತೆ. ಜನರು ನಮ್ಮನ್ನ ನಂಬಲ್ಲ, ಪರಿಸ್ಥಿತಿ ನಮ್ಮ ವಿರುದ್ಧ ಇರುತ್ತೆ. ಆಗ ಏನು ಮಾಡಬೇಕು? ಆಗ ನಮಗೆ ಬೇಕಾಗಿರೋದು ಒಂದೇ ಒಂದು ಗುಣ. ಅದುವೇ ಈ ಪುಸ್ತಕದ ಕೊನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಅಧ್ಯಾಯ. ಅಧ್ಯಾಯ 21 ಪರ್ಸಿಸ್ಟ್ ಅಂಟಿಲ್ ಯು ಸಕ್ಸೀಡ್. ಗೆಲ್ಲುವವರೆಗೂ ಪ್ರಯತ್ನ ಮುಂದುವರಿಸಿ. ಸ್ನೇಹಿತರೆ, ನಾವೀ ಪುಸ್ತಕದ ಅಂತಿಮ ಹಂತಕ್ಕೆ ಬಂದಿದ್ದೀವೆ. ಇದೆಲ್ಲವನ್ನೂ ಒಗ್ಗೂಡಿಸುವ ಕೊಂಡಿ ಎಂದ್ರೆ ಅಧ್ಯಾಯ 21 ಗೆಲ್ಲುವವರೆಗೂ ಪ್ರಯತ್ನ ಮುಂದುವರಿಸಿ. ಪರ್ಸಿಸ್ಟ್ ಅಂಟಿಲ್ ಯು ಸಕ್ಸೀಡ್. ಬ್ರಯಾನ್ ಟ್ರೇಸಿ ಹೇಳ್ತಾರೆ, ನಿಮ್ಮ ಎಲ್ಲಾ ಸ್ಕಿಲ್ಸ್, ಎಲ್ಲಾ ಟ್ಯಾಲೆಂಟ್ ಇದ್ರೂ ಕೂಡ ಈ ಒಂದೇ ಒಂದು ಗುಣ ಇಲ್ಲ ಅಂದ್ರೆ ನೀವು ಗೆಲ್ಲೋಕೆ ಸಾಧ್ಯವಿಲ್ಲ. ಅದೇ ಛಲ ಅಥವಾ ಮುಂದೆ ಸಾಗುವ ಛಾತಿ, ಪರ್ಸಿಸ್ಟೆನ್ಸ್. ನೆನಪಿಡಿ, ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಾ ಇದ್ದಾಗ ಯಾರಾದ್ರೂ ಮುಂದುವರಿತಾರೆ, ಯಾರಾದ್ರೂ ನಗ್ತಾ ಇರ್ತಾರೆ. ಆದ್ರೆ ನಿಜವಾದ ಪರೀಕ್ಷೆ ನಡೆಯೋದು ಯಾವಾಗ ಗೊತ್ತಾ? ಯಾವಾಗ ನಿಮ್ಮ ಪ್ಲಾನ್ ಫೇಲ್ ಆಗುತ್ತೋ, ಯಾವಾಗ ನಿಮ್ಮ ಕೈಯಲ್ಲಿ ಕಾಸಿರಲ್ವೋ, ಯಾವಾಗ ಜನ ನಿಮ್ಮನ್ನ ನಂಬಲ್ವೋ, ಆಗ ನೀವು ಏನು ಮಾಡ್ತೀರಾ ಅನ್ನೋದೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ಲೇಖಕರು ಹೇಳ್ತಾರೆ, ಪರ್ಸಿಸ್ಟೆನ್ಸ್ ಈಸ್ ಸೆಲ್ಫ್ ಡಿಸಿಪ್ಲಿನ್ ಇನ್ ಆಕ್ಷನ್. ಅಂದ್ರೆ ಛಲ ಅನ್ನೋದು ನಿಮ್ಮ ಶಿಸ್ತಿನ ಇನ್ನೊಂದು ರೂಪ. ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಗುರಿಯನ್ನ ನಂಬಿದ್ದೀರಾ ಅನ್ನೋದಕ್ಕೆ ಅಳತೆಗೋಲು. ಅಂದ್ರೆ ನೀವು ಕಷ್ಟ ಬಂದಾಗ ಎಷ್ಟು ಗಟ್ಟಿಯಾಗಿ ನಿಲ್ತೀರಾ ಅನ್ನೋದು. ನೀವೊಬ್ಬ ಬಾಕ್ಸರ್ ಅಂದ್ಕೊಳ್ಳಿ. ಬಾಕ್ಸಿಂಗ್ ರಿಂಗ್ನಲ್ಲಿ ನೀವು ಬಿದ್ದಾಗ ಸೋಲಲ್ಲ,
ಬಿದ್ದ ಮೇಲೆ ನಾನು ಏಳಲ್ಲ ಅಂತ ಮಲಗಿರ್ತೀರಲ್ಲ, ಆಗ ಸೋಲ್ತೀರಾ. ಎಲ್ಲಿಯವರೆಗೆ ನೀವು ಎದ್ದು ನಿಲ್ತೀರೋ ಅಲ್ಲಿಯವರೆಗೆ ಆಟ ಮುಗಿದಿರಲ್ಲ. ಬ್ರಯನ್ ಟ್ರೇಸಿ ನಮಗೆ ಒಂದು ಮಂತ್ರವನ್ನ ಕೊಡ್ತಾರೆ. ನೀವು ಪ್ರತಿದಿನ ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತು ಅಥವಾ ಯಾವುದೇ ಸಮಸ್ಯೆ ಬಂದಾಗ ಗಟ್ಟಿಯಾಗಿ ಈ ಮಾತನ್ನ ಹೇಳಿಕೊಳ್ಳಿ: ಐ ವಿಲ್ ನೆವರ್ ಗಿವ್ ಅಪ್. ಅಂದ್ರೆ, ನಾನು ಸೋಲನ್ನ ಒಪ್ಪಿಕೊಳ್ಳುವುದಿಲ್ಲ. ಎಷ್ಟೇ ಕಷ್ಟ ಬರಲಿ, ನಾನು ದಾರಿ ಹುಡುಕ್ತೀನಿ, ನಾನು ಕಲಿತೀನಿ, ನಾನು ಬದಲಾಗ್ತೀನಿ, ಆದರೆ ನನ್ನ ಗುರಿ ಮುಟ್ಟೋವರೆಗೂ ನಾನು ವಿಶ್ರಮಿಸಲ್ಲ. ಸ್ನೇಹಿತರೆ, ಈ ಗೋಲ್ಸ್ ಪುಸ್ತಕದ ಸಾರಾಂಶ ಇಷ್ಟೇ. ನಿಮ್ಮ ಜವಾಬ್ದಾರಿಯನ್ನ ನೀವೇ ತಗೊಳ್ಳಿ, ಗುರಿ ಬರೆಯಿರಿ, ಪ್ಲಾನ್ ಮಾಡಿ ಮತ್ತು ಗೆಲ್ಲುವವರೆಗೂ ಬಿಡಬೇಡಿ. ಯಾರು ನಿಲ್ಲೋದಿಲ್ವೋ ಅವರನ್ನ ಸೋಲಿಸೋಕೆ ಆ ದೇವರಿಗೂ ಆಗಲ್ಲ. ಸ್ನೇಹಿತರೆ, ಇದಾಗಿತ್ತು ಬ್ರಯನ್ ಟ್ರೇಸಿಯವರ ಗೋಲ್ಸ್ ಪುಸ್ತಕದ ಸಂಪೂರ್ಣ ಸಾರಾಂಶ. ಈ ವಿಡಿಯೋ ನಿಮ್ಮಲ್ಲಿ ಒಂದು ಸಣ್ಣ ಕಿಡಿಯನ್ನಾದರೂ ಹೊತ್ತಿಸಿದೆ ಅಂತ ನಾನು ಭಾವಿಸ್ತೀನಿ. ನಾವು ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ ಮೂಲಕ ಪ್ರಪಂಚದ ಅತ್ಯುತ್ತಮ ಜ್ಞಾನವನ್ನ ನಮ್ಮ ಕನ್ನಡದಲ್ಲಿ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸಬೇಕು ಅನ್ನೋ ಒಂದು ದೊಡ್ಡ ಗುರಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಆದರೆ ಸ್ನೇಹಿತರೆ, ಈ ಥರದ ಒಂದೊಂದು ಕ್ವಾಲಿಟಿ ವಿಡಿಯೋ ಮಾಡಕ್ಕೆ ಅದರ ಹಿಂದೆ ತುಂಬಾನೇ ಶ್ರಮ ಇರುತ್ತೆ. ಪುಸ್ತಕಗಳನ್ನು ಕೊಂಡುಕೊಳ್ಳೋದರಿಂದ ಹಿಡಿದು ಅದನ್ನ ಓದಿ, ಸ್ಕ್ರಿಪ್ಟ್ ಮಾಡಿ, ಎಡಿಟಿಂಗ್ ಮಾಡಿ ನಿಮ್ಮ ಮುಂದೆ ತರಕ್ಕೆ ಸಾಕಷ್ಟು ಸಮಯ ಮತ್ತು ಹಣ ಬೇಕಾಗುತ್ತೆ. ನಿಮಗೆ ಈ ನಮ್ಮ ಪ್ರಯತ್ನ ಇಷ್ಟವಾಗಿದ್ರೆ ಮತ್ತು ನಾವು ಇದೇ ರೀತಿ ಇನ್ನೂ ಹೆಚ್ಚು ಪುಸ್ತಕಗಳನ್ನು ಕನ್ನಡದಲ್ಲಿ ತರಬೇಕು ಅಂತ ನಿಮಗೆ ಆಸೆ ಇದ್ರೆ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಅದಕ್ಕಾಗಿ ನೀವು ನಮ್ಮ ಚಾನೆಲ್ನ ಮೆಂಬರ್ಶಿಪ್ ಅನ್ನ ಜಾಯಿನ್ ಆಗಬಹುದು. ಕೆಳಗಡೆ ಇರುವ ಜಾಯಿನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಈ ಸಣ್ಣ ಸಹಾಯ ನಮಗೆ ಇನ್ನೂ ಅದ್ಭುತವಾದ ವಿಡಿಯೋಗಳನ್ನು ಮಾಡಕ್ಕೆ ದೊಡ್ಡ ಶಕ್ತಿ ಕೊಡುತ್ತೆ. ಜ್ಞಾನವನ್ನ ಹಂಚೋಣ, ಜೊತೆಯಾಗಿ ಬೆಳೆಯೋಣ. ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.